ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಸಮಸ್ತ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಉಪನಿಷತ್ತುಗಳಲ್ಲಿ ಭಗವಂತನ ಕುರಿತಾಗಿ ಸ್ತೋತ್ರಗಳು ಬಂದಿವೆ. ಸ್ವತಃ ಜಗದೊಡತಿಯಾದ ರಮೆಯ ಕುರಿತಾದ ಮಾತುಗಳು ಕೂಡ ಅಲ್ಲಲ್ಲಿ ಇಣುಕಿವೆ. ಹಾಗೆಯೇ ಈ ಇಬ್ಬರ ದಾಂಪತ್ಯದ ಫಲವಾಗಿ ಲೋಕಕ್ಕೆ ಸದಾ ಸತ್ಕರ್ಮವನ್ನು ಮಾಡಲಿಕ್ಕೆ ಪ್ರಚೋದಿಸುವ ಶಕ್ತಿಯಾಗಿ ಮೊದಲು ಹನುಮನಾಗಿ, ಆಮೇಲೆ ಭೀಮನಾಗಿ, ಆ ಬಳಿಕ ಮಧ್ವನಾಗಿ ಕಂಡ ಪ್ರಾಣತತ್ವದ ಬಗ್ಗೆಯೂ ಕೂಡ ಅನೇಕ ಮಾತುಗಳು ಬಂದಿವೆ. ಉಪನಿಷತ್ತುಗಳಲ್ಲಿ ವಿಸ್ತಾರವಾಗಿ ಬಂದಷ್ಟು ಲೋಕದ ಚರ್ಚೆಗಳಲ್ಲಿ ಆ ತತ್ವದ ವಿಶೇಷವಾದ ಉಲ್ಲೇಖಗಳು ನಮ್ಮ ವಲಯದಲ್ಲಿ ಕಾಣುತ್ತೆ, ಯಾಕೆಂದರೆ ಅದೇ ವಲಯದಲ್ಲಿದ್ದವ್ರಿಗೆ ಕಾಣುತ್ತೆ. ಅದು ಬಿಟ್ಟು ಹೊರವಲಯದ ಮಂದಿಗೆ ಪ್ರಸಿದ್ಧಿ ಇರುವಂಥದ್ದು ಯಾವುದೇ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅಲ್ಲಿಯ ಆ ಪಾತ್ರಕ್ಕೊಂದು ಬೇರೆಯೇ ಮುಖ ಕಾಣುತ್ತೆ. ಶಾಸ್ತ್ರದಲ್ಲಿ ಯಾವ ಕ್ರಮದಲ್ಲಿ ಹೇಳಿದ್ದಾರೋ ಅದಕ್ಕಿಂತ ಸ್ವಲ್ಪ ಕೆಲವು ಕಡೆ ತುಂಬ ಡಿವೇಟ್ ಆಗಿದೆ, ಕೆಲವು ಕಡೆ ಸ್ವಲ್ಪ ಡಿವೇಟ್ ಆಗಿದೆ. ಅಂಥ ಒಂದು ಪ್ರಾಣತತ್ವದ ಕುರಿತಾಗಿ ಷಟ್ಪ್ರಶ್ನ ಉಪನಿಷತ್ತು. ಷಟ್ಪ್ರಶ್ನ ಅಂದರೆ 6 ಜನ ಪ್ರಶ್ನೆ ಕೇಳುವ ಋಷಿಗಳು ಅಂತ ಅರ್ಥ. ಷಟ್ಪ್ರಶ್ನರು ಅಂತಲೇ ಅವರ ಹೆಸರು. 6 ಜನ ತಿಳಿಯದ್ದನ್ನು ತಿಳಿದವನ ಬಳಿ ತಿಳಿದುಕೊಳ್ಳುವ ತಿಳಿಯಾದ ಮನಸ್ಸಿನವರಾದ್ದರಿಂದ ಅವರು ಈ ಮಂತ್ರವನ್ನು ಕಂಡದ್ರಿಂದ ಅವರಿಗೆ ಹೆಸರೇ ಷಟ್ಪ್ರಶ್ನರು. ಪ್ರಶ್ನೆ ಮಾಡುವುದು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಇವತ್ತು ಪ್ರಶ್ನೆ ಮಾಡುವುದು ಕೂಡ ಒಂಥರ ಅದೇನೋ ನಮಗೆ ಗೊತ್ತಿಲ್ಲದೇನು ಹೇಳ್ತಾರೆ ನೋಡೋಣ ಅಂತ ಒಂದಿರುತ್ತೆ, ಅಥವಾ ಅವರಿಗೆ ಹೇಳಲಿಕ್ಕೆ ಬರುತ್ತೋ ಇಲ್ಲೋ ಅಂತ ಟೆಸ್ಟ್ ಮಾಡೋದು ಅಂತಿರುತ್ತೆ. ಕೇಳಿದರೆ ನಾವು ದೊಡ್ಡವರಾಗ್ತೀವಿ ಅಂತನೋ ಕೆಲವೊಂದು ಸರ್ತಿ ಹುಚ್ಚಿರುತ್ತೆ. ಆದರೆ ಇದೆಲ್ಲ ಮೀರಿ ಒಂದು ಥರ ಪ್ರಶ್ನೆ ಮಾಡಲಿಕ್ಕಿದೆ. ಅದು ಕೃಷ್ಣ ಹೇಳಿದ ರೀತಿಯ ಪ್ರಶ್ನೆ. ಗೊತ್ತಿಲ್ಲ ಅಂದಾಗ ಗೊತ್ತಿಲ್ಲ ಅಂತ ಒಪ್ಪಿಕೊಂಡು ಆ ಗೊತ್ತಿದ್ದವನ ಹತ್ರ ಹೋಗಿ ಗೊತ್ತು ಮಾಡಿಸಿಕೊಳ್ಳುವ ಒಂದು ಜಾಣತನ. ಅಲ್ಲಿ ಅವರು 6 ಜನ ಕೇಳಿದ ಪ್ರಶ್ನೆಗೆ ಮಧ್ಯದಲ್ಲಿ ಒಂದು ಕಡೆ ಪ್ರಾಣದೇವನ ಕುರಿತಾದ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಅವರು ಉತ್ತರಿಸ್ತಾರೆ. ಆ ಉತ್ತರದಲ್ಲಿ ಪಿಪ್ಪಲಾದರ ಆ ಅಭೂತವಾದ ಒಂದು ಸಂಗ್ರಹ, ಪ್ರಾಣದೇವರ ಗುಣಗಳ ಸಂಗ್ರಹ ಒಂದು ಕಡೆ 9 ಮಾತುಗಳಲ್ಲಿ ಬಂದಿದೆ. ತಂ ದೇವಾಹ ಪ್ರಾಣಂ ಸ್ತುವಂತಿ ಅಂತ ಬರುತ್ತೆ. ದೇವತೆಗಳೆಲ್ಲ ಸೇರಿ ಪ್ರಾಣದೇವನನ್ನು ತುತಿಸಿದರು. ಹೇಗೆ ತುತಿಸಿದರು? ತಂ ತೇ ಪ್ರೀತಾಹ ಪ್ರಾಣಂ ಸ್ತುವಂತಿ. ಪ್ರೀತಾಹ ಅಂದರೆ ಸಂತುಷ್ಟರಾದ ದೇವತೆಗಳು ಭಗವಂತನನ್ನು ಹೇಗೆ ಮೆಚ್ಚಿಸಿದರೋ ಹಾಗೆ ಪ್ರಾಣನನ್ನು ಕೂಡ ಸ್ತುತಿಸಿದರು. ಏಷೋಗ್ನಿಸ್ತಪತಿ ಏಷ ಸೂರ್ಯ ಏಷ ಪರ್ಜನ್ಯೋ ಭಗವಾನೇಷ ವಾಯು ಏಷ ಪೃಥಿವೀರೈರ್ದೇವ ಸದಸಚ್ಚಾಮೃತಂಚಯತ್. ಏಷೋಗ್ನಿಸ್ತಪತಿ. ಪ್ರಾಣ ಲೋಕದಲ್ಲಿ ನಮಗೆ ಬಿಸಿ ಅಂತ ತರುವುದು ಒಂದು ಬೆಂಕಿ, ಇನ್ನೊಂದು ಸೂರ್ಯ. ಆ ಎರಡರ ಒಳಗೆ ಬಿಸಿಯನ್ನು ತಂದುಕೊಟ್ಟವ ಪ್ರಾಣಾಗ್ನಿ. ಏಷಃ ಅಗ್ನಿ ತಪತಿ, ಏಷಃ ಸೂರ್ಯ ತಪತಿ. ಸುಡುವ ಶಕ್ತಿ ಇದ್ದಾರಲ್ವ, ಒಂದು ಅಗ್ನಿ, ಇನ್ನೊಂದು ಸೂರ್ಯ. ಚಂದ್ರನೂ ಬಿಸಿಯೇ, ಆದರೆ ಅದು ತಣ್ಣಗಿನ ಬೆಂಕಿ. ಅದು ಅರ್ಥ ಆಗೋದು ಕಷ್ಟ. ಅಲ್ಲಿ ಅನೇಕ ಸಂಗತಿಗಳಿವೆ ಬಿಡಿ, ನಾವು ಅದರ ಬಗ್ಗೆ ಚಿಂತನೆ ಮಾಡುವುದು ಈಗ ಬೇಡ. 3 ಮಂಡಲಗಳಿವೆ: ಅಗ್ನಿಮಂಡಲ, ಸೋಮಮಂಡಲ, ಅರ್ಕಮಂಡಲ ಅಂತ. ಆ ಮಂಡಲದಲ್ಲಿ 2 ಪ್ರಧಾನವಾದದ್ದು. ಲೋಕದಲ್ಲಿ ಮಂಡೆ ಬಿಸಿಯಾಗುವುದು ಅಂತ ಹೇಳ್ತೀವಲ್ಲ, ಹಾಗೆ ಬಿಸಿ ಮಾಡುವುದು ಒಂದು ಅಗ್ನಿ, ಇನ್ನೊಂದು ಕಡೆಯಿಂದ ಸೂರ್ಯ. ಆ ಬಿಸಿಗೈಯುವ ಶಕ್ತಿ ಒಳಗಿನಿಂದ ಎಲ್ಲಿಂದ ಬಂತು? ಏಷಃ. ಅಲ್ಲಿ ಹಿಂದೆ ತೇ ಪ್ರೀತಾಹ ಪ್ರಾಣಂ ಸ್ತುವಂತಿ, ಪ್ರಾಣನನ್ನು ಸ್ತುತಿಸ್ತಾ ಇದ್ದಾರೆ ಅಂತ. ಯಾಕೆಂದರೆ ಶರೀರದ ಒಳಗಿನಿಂದ ಹೊರಬರುವ ಪ್ರಸಂಗ ಅದು. ಚತುರ್ಮುಖನ ಶರೀರ ಇಡೀ ಜಗತ್ತಿನ ಒಂದು ಆಕೃತಿಯನ್ನು ಪಡ್ಕೊಳ್ತು. ಆಗ ದೇವತೆಗಳೆಲ್ಲ ಯಾರು ದೊಡ್ಡವರು, ಯಾರು ದೊಡ್ಡವರು, ನಮ್ಮ ಹಾಗೆ ಕಿತ್ತಾಡಿದ್ದಲ್ಲ, ಲೋಕಕ್ಕೊಂದು ಚಿಂತನೆ ಕೊಡಬೇಕು ಅಂತನ್ನುವ. ಅವರು ಯಾವತ್ತೂ ಕೂಡ ನಮ್ಮ ಹಾಗೆ ವೈಮನಸ್ಯದಿಂದ ಬದುಕಿದವರಲ್ಲ. ಲೋಕದ ಒಂದು
ತಿಳುವಳಿಕೆಗೆ ಅನುಕೂಲಕರವಾದ, ಈಗ ಎಷ್ಟೋ ಸರ್ತಿ ಕೆಲವೊಂದು ಸಭೆಯಲ್ಲಿ ಸಂವಾದ ಮಾಡ್ತಾರೆ, ಅವರಿಬ್ಬರಿಗೂ ಗೊತ್ತಿರುತ್ತೆ. ಮತ್ತೆ ಯಾಕೆ ಸಂವಾದ ಅಂದರೆ ಕೂತವರಿಗೆ ಆ ಪ್ರಶ್ನೆ ಅರ್ಥ ಆಗಲಿ ಅಂತ. ಹಾಗೆ ದೇವತೆಗಳು ಪ್ರಾಣನ ಮಹಿಮೆಯನ್ನು ಲೋಕಕ್ಕೆ ಅರ್ಥೈಸಬೇಕು ಅನ್ನುವ ದೃಷ್ಟಿಯಿಂದ ಹಿರಿಯರು ನಾವು 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 ಅಂತ ಮಾತು ಶುರುವಾಯಿತು. ಆಗ ಎಲ್ಲರೂ ಸಮಾಧಾನದ ಇದನ್ನು ನೋಡಿ, ಅವ್ರು ಕಿತ್ತಾಡಲಿಲ್ಲ, ಸೀಟ್ ಹರ್ಕೊಳ್ಳಿಲ್ಲ, ಗಲಾಟೆ ಮಾಡಲಿಲ್ಲ, ಹೈಕಮಾಂಡಿಗೆ ಹೋಗಲಿಲ್ಲ, ನೇರ ಅವರೇ ಒಂದು ಕೂತ್ಕೊಂಡ್ರು, ಚರ್ಚೆ ಮಾಡಿದರು. ಏನು ಮಾಡೋಣ, ಈ ಶರೀರದ ಒಳಗೆ ಯಾರ್ಯಾರು ಇದ್ದೀವಿ ನಾವೆಲ್ಲ, ಅವರು ಈ ಶರೀರ ಬಿಡಲಿ ಒಬ್ಬೊಬ್ಬರೇ. ಯಾರು ಬಿಟ್ಟಾಗ ಅಡ್ಡನೆ ದೊಪ್ಪ ಅಂತ ಬೀಳುತ್ತೋ ಆಗ ಆ ವ್ಯಕ್ತಿಯಿಂದ ಆ ಶರೀರ ನಿಂತಿದೆ ಅನ್ನೋದು ತೀರ್ಮಾನ ಆಗುತ್ತೆ. ಆಯಿತು ಅಂತ ಮಾತುಕತೆ ಆಯಿತು. ಒಬ್ಬೊಬ್ಬರೇ ಹಿಡಿದ್ರು. ಉಪನಿಷತ್ತು ತುಂಬ ಚೆನ್ನಾಗಿದೆ ಆ ಭಾಗ. ಕಿವಿ ಹೊರಟೆ ಹೋಯ್ತಂತೆ. ತಿನ್ನೋದು ಉಣ್ಣೋದೆಲ್ಲ ಯಥಾ ಪ್ರಕಾರ ಇತ್ತು, ಕೆಪ್ಪಿತ್ತಷ್ಟೇ. ಅದು ಬೇರೇನು ಕೆಲಸ ಮಾಡಲಿಕ್ಕೆ ಹೇಳಿದ್ರು ಅಂತಿತ್ತಷ್ಟೇ ಬಿಟ್ಟರೆ ಬೇರೆ ಏನು ತೊಂದರೆ ಆಗಲಿಲ್ಲಂತೆ, ಸರಿಯಾಗಿತ್ತಂತೆ. ಕಣ್ಣಿನ ದೇವತೆ ಹೋದಂತೆ, ಕುಡ್ಡನ ಹಾಗೆ ಎಲ್ಲೆಲ್ಲೋ ಓಡಾಡಿದ. ಆದರೆ ಉಣ್ಣುದು ತಿನ್ನುವುದೆಲ್ಲ ನಾರ್ಮಲ್ ಯಥಾ ಪ್ರಕಾರ ನಡೀತಿತ್ತಂತೆ. ಆಮೇಲೆ ಮುಟ್ಟಿದರೆ ಗೊತ್ತಾಗೋದಿಲ್ಲ, ಅವರನ್ನು ಕರೆದ್ರೆ ಗೊತ್ತಾಗೋದಿಲ್ಲ, ನೀವು ಮುಟ್ಟಿದರೆ ಗೊತ್ತಾಗೋದಿಲ್ಲ, ಬಡದು ಬಡ 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 ಅಂತ ಎದುರುಗಡೆ ಹಾರಾಡಿ ಕುಣಿದಾಡಿದರೆ ಗೊತ್ತಾಗುತ್ತೆ ಅಂತ. ಹಾಗಿದ್ದರೂ ಕೂಡ 3 ಹೊತ್ತು ಚೆನ್ನಾಗಿ ಯಥೇಚ್ಛ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ತಿಂತಾನೆ ಇದ್ದಂತೆ. ಹೀಗೆ ಎಲ್ಲ ಇಂದ್ರಿಯದ ದೇವತೆಗಳು ಹೋಯಿತು. ಕೊನೆಗೆ ಮನಸ್ಸಿನ ದೇವತೆಯು ಹೋಯಿತು. ಮನಸ್ಸಿನ ದೇವತೆ ಹೋದರೆ ಒಂದು ರಿಪ್ಲೈ ಇಲ್ಲ, ಎಲ್ಲ ಗೊತ್ತಾಗುತ್ತೆ. ವಾಪಸ್ಸು ಮನಸ್ಸಿನಿಂದ ಕನೆಕ್ಷನ್ ತಪ್ಪೋಗಿದೆ, ವಯರ್ ಕಟ್ಟಾಗಿಬಿಟ್ಟಿದೆ ಒಳಗೆ. ಕಟ್ಟಾಗಿ ಏನಾಗಿದೆ ಅಂದರೆ ಹೇಳಿದೆಲ್ಲ ಅರ್ಥ ಆಗ್ತಾ ಇದೆ, ಪ್ರತಿಕ್ರಿಯೆ ಕೊಡಲಿಕ್ಕೆ ಆಗ್ತಿಲ್ಲ. ಆದರೆ ಉಣ್ಣೋದು ಒಂದು ಸೂಜಿ ಚುಚ್ಚಿಬಿಟ್ಟಿದ್ದಾರೆ, ಒಯ್ 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 ಅಂತ ಬಾಟ್ಲಿಗಟ್ಟಲೆ ಖರ್ಚಾಗ್ತಾನೇ ಇದೆ. ಆದರೆ ಜೀವ ಹೋಗಲಿಲ್ಲ. ಕೊನೆಗೆ ಯಾವಾಗ ಪ್ರಾಣ ಅಲ್ಲಿಂದ ಕಾಲು ತೆಗೆದನೋ, ಗೂಟ ಕಿತ್ತು ಜೊತೆಗೆ ಎಲ್ಲ ಅದಕ್ಕೆ ಕಟ್ಟಿದ್ದೆಲ್ಲ ಹೊರಕ್ಕೆ ಓಡಿ ಬರುವ ಹಾಗೆ ಎಲ್ಲ ಒಟ್ಟಿಗೆ ಬಂತಂತೆ. ಯಾರ್ಯಾರು ಒಳಗೆ ಅರ್ಧ ಬಾಕಿ ಇದ್ರೋ ಅವರು ಕಿತ್ಕೊಂಡು ಬಂದರು. ಇದೇನೋ ಅಕಸ್ಮಾತ್ ಆಗಿದೆ ಅನಿಸುತ್ತೆ. ಹೀಗೆ ಒಂದು ಪ್ರಯೋಗ ನೋಡಿ, ಅವರಿಗೆ ಎಷ್ಟು ಒಂದು ಆ ಪ್ರಯೋಗದ ವಿಷಯದಲ್ಲಿ ಎಚ್ಚರಿಕೆ ಅಂದರೆ ಕೆಲವೊಂದು ಸರ್ತಿ ಒಂದು ಥರದ ಫಲ ಕಾಣಬಹುದು. ಆದರೆ ಅದು ಹೌದು ಅಂತ ತಾಳೆ ನೋಡುವುದು ಅಂತ ನಮ್ಮಲ್ಲಿ ಒಂದು ಲೆಕ್ಕ ಮಾಡಿದ ಮೇಲೆ 2 + 2 4, ಹೌದಾ, 4ರಿಂದ ಮತ್ತೆ 2 ಕಳೆದರೆ 2 ಬಂತು ಅಂದರೆ ಸರಿ. ಹೀಗೆ ಅದನ್ನೊಂದು ಪ್ರಯೋಗವನ್ನು ಯಾವಾಗಲೂ ಕೂಡ ಅನ್ವಯ ವ್ಯತಿರೇಕಾಭ್ಯಾಂ ಪ್ರವದಂತೆ ಮನೀಷಿಣಃ. ಯಾವುದೇ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂದರೆ ಒಂದು ಸರ್ತಿ ಅದನ್ನು ತೆಗೆದು ಒಂದು ಸರ್ತಿ ಹಾಕಿ ಎರಡಕ್ಕೂ ನೋಡಿದರೆ ಮಾತ್ರ ಅದು ಹೌದು ಅಂತ. ಈಗ ಬಲ್ಬು ನಾವು ಹಾಕಿ ತೆಗೆದು ನೋಡ್ತೇವೆ, ಅಲ್ಲಿ ಸ್ವಿಚ್ ಹಾಕಿ ತೆಗೆದು ನೋಡೋದೇನು, ಏನು ಹಾಕಿದ್ರೂ ಉಪಯೋಗ ಇಲ್ಲ. ಸ್ವಿಚ್ ಹಾಕಿದ ಮೇಲೆ ಹಾಕಿ ಅದು ಬಂತು ಅಂದರೆ ಸರಿ ಇದೆ ಅಂತ, ಬರಲಿಲ್ಲ ಅಂದರೆ ಸರಿ ಇಲ್ಲ ಅಂತ. ನಾವು ಏನೂ ಮಾಡದೆ ಒಂದು ಪ್ರಯೋಗವನ್ನು ಮಾಡುವುದು ಸರಿಯಲ್ಲ ಅಂತ ದೇವತೆಗಳಲ್ಲಿ ಮತ್ತೆ ಚರ್ಚೆ ಹುಟ್ಟಿದಾಗ ಆಯ್ತು, ಈಗ ಸರ್ತಿ ಎಲ್ಲ ಒಳಗೆ ಪ್ರವೇಶ ಮಾಡೋಣ. ಯಾರು ಪ್ರವೇಶ ಮಾಡುವಾಗ ಇಡೀ ಶರೀರ ಎದ್ದು ನಿಲ್ಲುತ್ತೋ ಆವಾಗ ಅವರು ದೊಡ್ಡವರು ಅಂತ ತಿಳಿಲಿ ಅಂತ ಎಲ್ಲ ಇಂದ್ರಿಯಗಳು ಹೋದವು. ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಕೈ, ಕಾಲು, ತಲೆ ಒಳಗೆ ಎಲ್ಲ ಸೇರಿತು. ಹೆಣ ಏನು ಅಲ್ಲಾಡ್ತಾ ಇಲ್ಲ, ಉಪಯೋಗನೇ ಇಲ್ಲ. ಅದು ನಮಗೆ ಈ ಕಥೆ ಪ್ರಸಂಗಕ್ಕೆ ಸರಿಯಾಗಿ ನೆನಪಾಗುವಂಥದ್ದು. ಹನುಮಂತ ಒಬ್ಬೊಬ್ಬರು ನಾವಿಷ್ಟಿಷ್ಟು ದೂರ ಹಾರ್ತೇವೆ ಅಂತ ಹೇಳ್ತಾ ಬಂದರು. ಒಬ್ಬ 10, ಒಬ್ಬ 20, ಒಬ್ಬ 30, ಒಬ್ಬ 50, ಒಬ್ಬ 70, ಒಬ್ಬ 90, ಇನ್ನೊಬ್ಬ 90 ಹಾರ್ತೇನೆಂದ, ಇನ್ನೊಬ್ಬ 100 ಹಾರ್ತೇನೆಂದ. 100 ಹಾರ್ತೇನೆ, ಆದರೆ ಆಮೇಲೆ ಅಲ್ಲಿ ಸ್ಟ್ರೆಚರ್ ತೊಗೊಂಬಂದು ಇಟ್ಟಿರಬೇಕು, ಸೀದಾ ಆಸ್ಪತ್ರೆಗೆ ಸೇರಿಸ್ಬೇಕು, ನನ್ನ ಹತ್ರ ಮುಂದೆ ಸಾಧ್ಯ ಇಲ್ಲ ಅಂದ. ಹನುಮಂತ ಆಗಲೂ ಸುಮ್ಮನಿದ್ದ. ಎಲ್ಲರೂ ನಾವು ಅಂತ ಹಾರಾಡೋರೆಲ್ಲ ಹಾಡಿಬಿಡಲಿ, ಅಕಸ್ಮಾತ್ ಯಾರೂ ಆಗಲಿಲ್ಲ ಅಂದ್ರೆ ನಾನು ಮಾಡ್ತೇನೆ, ಅದು ನನ್ನ ಕರ್ತವ್ಯನ ಮಾಡೇ ಮಾಡ್ತೇನೆ. ರಾಮನ ಕೆಲಸಕ್ಕೆ ಬೆನ್ನು ಹಾಕಿದವನೇ ಅಲ್ಲ. ಆದರೆ ಅದರಿಂದ ತೋರಿಸಿದ್ದೇನು ಅಂದರೆ ಆಗ ಅಲ್ಲಿರೋರು ಯಾರು ಸಾಮಾನ್ಯರಲ್ಲ, ದೇವತಾಶಕ್ತಿಗಳೇ, ಎಲ್ಲ ಅಸಾಧಾರಣವಾದ ಮಹಿಮರೇ ಇರುವುದು. ಆದರೆ ಹನುಮಂತ ತಾನು ಸಮುದ್ರವನ್ನು ಹಾರಿ ಕಾರ್ಯವನ್ನು ಮಾಡಿ ಈ ಮರವನ್ನು ಕಡಿದು ಬಾ ಅಂದರೆ ಸುಟ್ಟು ಭಸ್ಮ ಎಳ್ಕೊಂಡು ಬಂದಂತೆ ಒಬ್ಬ. ಹಾಗೆ ಹನುಮಂತ ಅಲ್ಲಿ ಒಂದು ಮಾತಿದೆ ತುಂಬ ಸುಂದರವಾಗಿ ಸುಂದರಕಾಂಡದಲ್ಲಿ, ಯಾವ ಕಾರ್ಯವನ್ನು ಇನ್ನಷ್ಟು ಪಳಗಿಸಿ ಪಕ್ವಗೊಳಿಸಿ ಮಾಡುವುದಕ್ಕೆ ಸಾಧ್ಯ ಆಗುತ್ತೋ ಅದು ಮೂಲ ಕರ್ತವ್ಯಕ್ಕೆ ಭಂಗ ತರಬಾರ್ದು, ಆದರೆ ಆದ ಕೆಲಸಕ್ಕೆ ಇನ್ನಷ್ಟು ಪುಷ್ಟಿ ಕೊಡಬೇಕು. ಅಂಥದ್ದು ಏನು ಮಾಡಿದರೂ ಅದು ಲೋಕಕ್ಕೂ ಒಂದು ಪಾಠ, ಶಕ್ತಿಯ ಸದ್ಬಳಕೆಯ ಒಂದು ವಿಚಿತ್ರವಾದ ನೋಟ ಅಂತ. ಹಾಗೆ ಹನುಮಂತ
ತಾನು ಮಾಡಿದ ಕೆಲಸದಿಂದ ಏನು ತೋರ್ಪಡಿಸಿದ ಅಂದರೆ ಇವರಿಗೆಲ್ಲರಿಗಿಂತ ನಾನು ಮಿಗಿಲು ಅಂತ. ಅದು ಮೂಲ ರೂಪದಲ್ಲೂ ಇಂಥದ್ದೇ ಒಂದು, ಅವನು ಹಾರಿದರೆ ಮಾತ್ರ ಉಳಿದ ಎಲ್ಲ ಕಾರ್ಯಗಳು ನಡೀತಾವೆ. ಹಾಗೆ ಅವನು ವಾಪಸ್ ಬಂದು ಕೂತ್ರೆ ಮಾತ್ರ ಅವನು ವಾಪಸ್ ಬಂದು ಕೂತ, ಆಮೇಲೆ ಸೀತೆ ಸಿಕ್ಕಿದ್ಲು. ಅವನು ವಾಪಸ್ ಬರದೇ ಇದ್ದರೆ ಇವ್ರು ಏನು ಮಾಡ್ತಿದ್ರು? ನಾವು ಕಳಿಸಿದ್ದೇವೆ, ಹನುಮಂತ ವಾಪಸ್ ಬರಲಿಲ್ಲ, ಲೆಟ್ರ್ ವಾಪಸ್ ಬರಲಿಲ್ಲ, ಒನ್ವೇ ಏನಾಯಿತು ಗೊತ್ತಾಗಲಿಲ್ಲ ಅಂತ. ಹಾಗೆ ಹನುಮಂತ ಹೇಗೆ ಮರಳಿ ಬಂದು ಸೀತೆಯ ಸುದ್ದಿಯನ್ನು ಚೂಡಾಮಣಿಯ ಮೂಲಕ ಕೊಟ್ಟು ಆ ಉಳಿದವರಿಗಿಂತ ತಾನು ಮಿಗಿಲು ಅನ್ನೋದನ್ನು ತೋರಿಸಿದನೋ, ಹಾಗೆ ಪ್ರಾಣದೇವ ಮತ್ತೆ ಒಳಗೆ ಪ್ರವೇಶಿಸಿದ ಮೇಲೆ ಅದು ಎದ್ದು ನಿಂತು ಆಗ ಮಾಡಿದ ಸ್ತೋತ್ರ ಇದು, ನೀನೇ ದೊಡ್ಡವನು. ಅಂದರೆ ಕೆಲವರು ಈ ಪ್ರಾಣ ಅಂದಾಗ ಅತಏವ ಪ್ರಾಣ ಅಂತ ಬೇರೆ ಕಡೆಯಲ್ಲೂ ಭಗವಂತನಿಗೆ ಪ್ರಾಣ ಅಂತ ಹೆಸರಿದೆ, ಅದರಿಂದ ಇದು ಆ ಸ್ತುತಿ ಯಾಕೆ ಆಗಿರಬಾರ್ದು? ಆ ಸ್ತುತಿ ಆಗುವ ಪ್ರಸಂಗ ಅಲ್ಲ ಇದು. ಇದು ಪ್ರಾಣ ಅಂತಂದರೆ ಮುಖ್ಯ ಪ್ರಾಣನನ್ನೇ ಕುರಿತು, ಅಥವಾ ಶಾಸ್ತ್ರದ ಭಾಷೆಯಲ್ಲಿ ಉಪನಿಷತ್ತಿನ ಭಾಷೆಯಲ್ಲಿ ಹೇಳುವುದಾದರೆ ಮಧ್ಯಮ ಪ್ರಾಣ. ಯಾಕೆಂದರೆ ಉಪನಿಷತ್ತಿನ ಭಾಷೆಯಲ್ಲಿ ಮುಖ್ಯ ಪ್ರಾಣ ಅಂದರೆ ಭಗವಂತ, ಮಧ್ಯಮ ಪ್ರಾಣ ಅಂದರೆ ಇವರು, ನಾವೆಲ್ಲ ಅಲ್ಪ ಪ್ರಾಣರು. ಅದು ಹೇಳಲ್ಲ ಸರಿಯಾಗಿ, ಉಚ್ಚಾರಣೆ ಮಾಡುವುದೇ ಕಷ್ಟ ಆಗುತ್ತೆ ನಮಗೆ. ಆದರೆ ಆ ಮಧ್ಯಮ ಪ್ರಾಣನ ಸ್ತುತಿಯನ್ನು ಮಾಡುವ ಮಾತುಗಳಾಗಿ ಏಷೋಗ್ನಿಸ್ತಪತೆ ಏಷ ಸೂರ್ಯ, ಈ ಅಗ್ನಿ ಒಳಗಿನಿಂದ ಸುಡುವಂಥದ್ದು, ಅದಕ್ಕೆ ಪ್ರಾಣಾಗ್ನಿ ಅಂತ ಹೆಸರು. ಈ ಸೂರ್ಯ ಹೊರಗಿನಿಂದ ಬೆಳಕನ್ನು ಚೆಲ್ಲುವಂಥದ್ದು. ಯಾಕೆಂದರೆ ಪ್ರಾಣ ಸೂರ್ಯ ಒಳಗಿದ್ದರೆ ಮಾತ್ರ ಈ ಸೂರ್ಯ ಕೆಲಸ ಮಾಡ್ತಾನೆ. ಈ ಅಗ್ನಿ ಅನ್ನೋ ಹೆಸರು, ಈ ಸೂರ್ಯ ಅನ್ನೋ ಹೆಸರು, ಈ ಪರ್ಜನ್ಯ ಅನ್ನೋ ಹೆಸರು, ಈ ಮಘವಾನ್ ಅನ್ನೋ ಹೆಸರು, ಅದು ಕೇವಲ ಅಂತರ್ಯಾಮಿ ಇದ್ದಾನೆ ಅನ್ನುವ ಕಾರಣಕ್ಕೆ ಮಾತ್ರ ಅಲ್ಲ. ಏಷ ಪರ್ಜನ್ಯ, ಇವನೇ ಪರ್ಜನ್ಯ. ಯಾಕೆಂದರೆ ಅದು ನೀವು ಆ ಹೆಸರಿನ ಅರ್ಥ ತಿಳ್ಕೊಂಡು ಮುಂದೆ ನೋಡೋಣ. ಮಘವಾನೇಶ, ಏಷ ವಾಯು, ಈ ಹೊರಗಿನ ಪ್ರವಾಹವಾಯು. ಮಘವಾನ್ ಅಂತಂದರೆ ಇಂದ್ರ, ಪರ್ಜನ್ಯ ಅಂತಂದರೆ ಮಳೆ ಬರಿಸುವ ದೇವತೆ, ಸೂರ್ಯ ಅಂದರೆ ಗೊತ್ತು, ಅಗ್ನಿ ಅಂದರೆ ಗೊತ್ತು. ಇವರು ಎಲ್ಲರೂ ಕೂಡ ಸ್ವತಃ ಪ್ರಾಣನೇ. ಇವರಲ್ಲಿ ನಿಂತು ಆ ಹೆಸರಿನ ಶಕ್ತಿಯನ್ನು ತುಂಬಿದವನು ಅವನೇ. ಆ ಪ್ರಾಣನ ಹೆಸರೇ ಎಲ್ಲರಿಗೂ ಬಂದದ್ದು, ಅವನಿಗೆ ಬಂದದ್ದು ಮತ್ತೆ ಪರಮಾತ್ಮನಿಂದ. ಸವು ಪ್ರಾಣಸ್ಯ ಪ್ರಾಣ. ಮತ್ತೆ ಉಪನಿಷತ್ತು ಎಚ್ಚರಿಕೆ ಕೊಟ್ಟಿದೆ, ಕೇನೋಪನಿಷತ್ತು ಅಂತ ಕರೆಯುವ ತಲವಕಾರೋಪನಿಷತ್ತು. ಅಗ್ನಿ ಅರ್ಥ ನೋಡೋಣ. ಅಗಾನ್ ನಯತಿ, ಚಲಿಸದ ವಸ್ತುವಿಗೆ ಚಲನೆ ನೀಡುವಂಥದ್ದು. ಅಗ ಅಂದರೆ ನ ಗಚ್ಚತಿ ಇತಿ ಅಗ, ಚಲನೆ ಕೊಡುವಂಥದ್ದು. ಆ ಇಡೀ ಶರೀರ ಎಲ್ಲ ದೇವತೆಗಳು ಪ್ರವೇಶ ಮಾಡಿದರೂ ಕೂಡ ಚಲಿಸದೇ ಇದ್ದಾಗ ಚಲನೆ ಕೊಟ್ಟವ ಈ ಪ್ರಾಣ ಹೋದ ಮೇಲೇ ಚಲನೆ ಉಂಟಾದದ್ದಾದ್ರಿಂದ ಇವನೇ ಅಗ್ನಿ. ಈ ಅಗ್ನಿಗೂ ಹೆಸರಿದೆ. ಯಾಕೆಂದರೆ ನೀವು ತಣ್ಣಗಿನ ನೀರನ್ನು ಒಲೆ ಮೇಲೆ ಇಟ್ಟಾಗ ಸ್ವಲ್ಪ ಹೊತ್ತಾದ ಮೇಲೆ ಅದರಲ್ಲಿ ಚಲನೆ ಶುರುವಾಗುತ್ತೆ. ತಣ್ಣಗಿನ ನೀರು ಕೆಳಗಿದ್ದದ್ದು ಮೇಲಕ್ಕೆ ಬರುತ್ತೆ, ಮೇಲೆ ಇದ್ದ ತಣ್ಣಗಿನ ನೀರು ಕೆಳಕ್ಕೆ ಹೋಗುತ್ತೆ, ಆಮೇಲೆ ಕೊತ 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 ಕುದಿಲಿಕ್ಕೆ ಶುರುವಾಗುತ್ತೆ. ಸೂರ್ಯನಿಂದ ಬರುವಂತಹ ದೇಹಕ್ಕೇನು ಶಾಖ ಸಿಕ್ಕು ಒಂದು ಟೆಂಪ್ರೇಚರ್ ಬರುತ್ತೆ, ಅದು ಮತ್ತೆ ಪ್ರಾಣನೇ. ಕೈ ತಿಕ್ಕುದು ಕಾಲು ತಿಕ್ಕುದು ಮಾಡಿ ಧನಂಜಯ ಪ್ರಾಣ ಹೋಗೋದ್ರೊಳಗೆ ಏನಾದರೂ ಮಾಡಬೇಕು ಅಂತ ಯಾಕೆ ಒದ್ದಾಡೋದು ಅಂದರೆ ಇಷ್ಟೇ ಕಾರಣಕ್ಕೆ. ಪ್ರಾಣದೇವ ಪೂರ್ತಿ ಕಾಲು ಕಿತ್ತ ಅಂದರೆ ಮತ್ತೆ ವಾಪಸ್ ಅದಕ್ಕೆ ಬರುವ ಅವಕಾಶ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೆಲವೊಬ್ಬ ವ್ಯಕ್ತಿಯನ್ನು ತುಂಬ ದೊಡ್ಡ ಆಸ್ತಿ ಗೀಸ್ತಿ ಎಲ್ಲ ಇದ್ದವರು ಯಾರಿಗೂ ಸರಿಯಾಗಿ ಹೇಳದೆ ಹೋದರೆ ಅವರನ್ನು 5 ನಿಮಿಷ ಮತ್ತೆ ವಾಪಸ್ಸು ವಿಜ್ಞಾನದಲ್ಲೂ ಒಂದು ತರಿಸುವ ವ್ಯವಸ್ಥೆಯನ್ನೇನು ಮಾಡುತ್ತಾರೆ. ಅದು ಎಷ್ಟರೊಳಗೆ ಆ ಧನಂಜಯ ಪ್ರಾಣ ಕಾಲು ಕಿತ್ತುವ ತನಕ. ಅವನು ಕಾಲು ಕಿತ್ತ ಅಂದರೆ ಮತ್ತೆ ಈ ಶರೀರ ಏನು ಅದರಿಂದ ವಾಪಸ್ಸು. ವಸ್ತುತಃ ಯೋಗದ ದಾರಿಯಲ್ಲಿ ಆ ಮಾತಿದೆ, ಯೋಗದ ಶರೀರದಲ್ಲಿ ಅಂಥದ್ದೊಂದು ಅವಕಾಶ ಇದೆ. ಸತ್ತ ಪ್ರಾಣವನ್ನು ಮರಳಿ ಆ ಶರೀರದೊಳಗೆ ತರಿಸಿ ಬೇಕಾದ ಕಾರ್ಯವನ್ನು ಮಾಡಿಸಿ, ಅದು ಕೆಲವೇ ಕ್ಷಣಗಳು ಕೆಲವೇ ನಿಮಿಷಗಳ ಕಾಲ ಇರುತ್ತಷ್ಟೇ, ಮತ್ತು ಅದು ವಾಪಸ್ ಹೋಗುತ್ತೆ, ನಿಲ್ಲಿಸ್ಲಿಕ್ಕಾಗಲ್ಲ. ಆದರೆ ಹಾಗೆ ನಿಲ್ಲಿಕ್ಕೆ ಕಾರಣವಾಗುವಂತೆ ಪ್ರಾಣದೇವ ಇದ್ದರೆ ಮಾತ್ರ ಸ್ವಲ್ಪ ಹೊತ್ತು ಆ ಶರೀರಕ್ಕೆ ಮತ್ತೆ ಚೇತನವನ್ನು ತರಿಸಿ ತನಗೆ ಬೇಕಾದ ಕಾರ್ಯವನ್ನು ಮಾಡಿಸಿ ಕಳಿಸ್ಲಿಕ್ಕಾಗುತ್ತೆ. ಅದರಿಂದಾಗಿ ಒಳಗಿನಿಂದ ಜ್ಞಾನಿಗಳಿಗೆ ಮಾತ್ರ ಅರ್ಥ ಆಗುವ ಶಕ್ತಿ ಅಂತ ಅರ್ಥ ಸೂರ್ಯ ಅಂದರೆ. ಈ ಸೂರ್ಯ ಸಾಮಾನ್ಯ ಎಲ್ಲ ದಡ್ಡರಿಗೂ ಕಣ್ಣಿದ್ದವರಿಗೆಲ್ಲ ಕಾಣುತ್ತೆ. ಹಾಗಾದರೆ ಪ್ರಾಣನಿಗೆ ಸೂರ್ಯ ಅಂತ ಯಾಕೆ ಹೆಸರು ಅಂದರೆ ಸುಲಭದಲ್ಲಿ ಯಾರಿಗೂ ಅರ್ಥನೇ ಆಗೋದಿಲ್ಲ ಪ್ರಾಣ ಅಂದರೆ ಏನು ಅಂತ. ಅಯ್ಯೋ ಅದೆಲ್ಲ ಬಿಡಿ, ಅದು ಸುಮ್ಮನೆ ಏನೋ ಶಾಸ್ತ್ರದಲ್ಲಿ ಏನೋ ಹೇಳ್ತಿರ್ತಾರೆ, ನಮ್ಮ ವರಸೆನೇ ಬೇರೆ. ನಾವು ಏನು ನಮ್ಮ ಪರಂಪರಾಗತವಾದಂತಹ ತುಂಬ ಅವಿಚ್ಛಿನ್ನವಾದ ಪರಂಪರೆ ಇದೆ, ಅಲ್ಲೇ ಛೇದ ಮಾಡಿ ಹೇಳ್ತಿರ್ತಾರೆ. ಆದರೂ ಇದೆ, ಅದನ್ನು ನಾವು ಹೀಗೆ ಒಪ್ಕೊಳ್ಳೋದು ಅಂತ ಮಾತಾಡ್ತಾರೆ. ಪ್ರಾಣದೇವನ ಮಹಿಮೆಯನ್ನು ಒಪ್ಕೊಳ್ಳಿಕ್ಕೆ ಅವರಿಗೆ ಮನಸ್ಸು ಬರುವುದಿಲ್ಲ. ಅಂದಾಗಿ ಯಾರು ತಿಳಿದವರು ಅವರಿಗೆ ಮಾತ್ರ ಗಮ್ಯವಾದಂತಹ ಶಕ್ತಿ, ಆದ್ದರಿಂದ ಅವನಿಗೆ ಸೂರ್ಯ ಅಂತ ಹೆಸರು. ಸುಲಭದಲ್ಲಿ ಎಲ್ಲರಿಗೂ ಅರ್ಥ ಆಗುವ ಸಂಗತಿ ಅಲ್ಲ. ಅದಕ್ಕೆ ಅವರು ಮತ್ತೆ ನಿಜ ತತ್ವವಾದ ಅಂತ ಒಬ್ಬೇ ಹೊಡಿಬೇಕಾಗುತ್ತೆ. ತತ್ವ ಅಂದ್ರೇ ನಿಜ, ಅದರಲ್ಲೂ ಮತ್ತೊಂದು ನಿಜ ಅಂದರೆ ಸುಳ್ಳಾದೊಂದಿದೆ ಅಂತ ಅರ್ಥ. ಆ ಸುಳ್ಳಾದದಿದ್ದನ್ನು ತಪ್ಪಿಸಲಿಕ್ಕೆ ಅನಿವಾರ್ಯವಾಗಿ ನಿಜ ಅಂತ ಹಾಕ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಯೋಚಿಸಿದರೆ ಪ್ರಾಣ ಅಷ್ಟು ಸುಲಭದಲ್ಲಿ ಅರ್ಥ ಆಗುವ ತತ್ವ ಅಲ್ಲ ಅದು. ತತ್ವ ಅಂದರೆ ಯಾಥಾರ್ಥ್ಯಂ ತತ್ವಂ,
ಹೇಗಿದೆಯೋ ಹಾಗೆ ಸತ್ಯವನ್ನು ಒಪ್ಪಿಕೊಳ್ಳುವಂಥದ್ದು. ಅದಕ್ಕೆ ಮತ್ತೆ ಇನ್ನೊಂದು ನಿಜ ಅಂತ ಹಾಕಬೇಕಾದ ಅಗತ್ಯ ಇಲ್ಲ. ಏಷ ಪರ್ಜನ್ಯ. ಪರ್ಜನ್ಯ ಅಂದರೆ ಪರಂ ಸುಖಂ ಜನಯತಿ, ಉತ್ತಮವಾದ ಸುಖವನ್ನು, ಅಂತರಂಗದ ಸತ್ಯವನ್ನು ಉಪನಿಷತ್ತಿನಲ್ಲಿ ಭಗವಂತ ಶತಾನಂದ, ಭಗವಂತ ಅಮಿತಾನಂದ, ಭಗವಂತನ ಅಸಾಧಾರಣವಾದ ಗುಣಗಳೆಂಬಂಥದ್ದನ್ನು ಹೃದಯದಲ್ಲಿ ಮೂಡಿಸಿ ಅರಿವನ್ನು ಕೊಡುವಂತಹ ಶಕ್ತಿ ಪರಂ, ಎತ್ತರದ ಅಂದರೆ ಎತ್ತರದ ಸ್ಥಿತಿಯನ್ನು ಜನಯತಿ. ಇನ್ನೊಂದಿದೆ ಪರಂ ಅಂತಂದರೆ ಪ್ರಾಣನಿಗೆ ಆ ಪ್ರಾಣ ಸೂಕ್ತ ಅಂತ ಒಂದು ಸುಂದರವಾದದ್ದು ಅಥರ್ವವೇದದಲ್ಲಿ ಮಾತು ಬರುತ್ತೆ. ಆ ಮಾತಿನಲ್ಲಿ ಅಲ್ಲೊಂದು ಪ್ರಾಣನ ವಿಶೇಷ ಸಂಗತಿಯನ್ನು ಹೇಳುತ್ತಾರೆ. ಸಸ್ಯಗಳಿಗೆ ಆ ಪ್ರಾಣದೇವ ಆ ಮಳೆ ಬರಿಸುವ ಮೂಲಕ, ಪರ್ಜನ್ಯ ಅಂದರೆ ಮಳೆ ಬರಿಸುವ ಪ್ರಾಣದೇವ ಅವುಗಳಲ್ಲಿ ಒಂದು ಗರಿಗೆದರುವ ಶಕ್ತಿ. ನೀವು ಬೇಕಾದರೆ ಒಂದು ಗಮನಿಸಿ, ಮಳೆಗಾಲದ ಹೊತ್ತಿಗೆ ಗಿಡಗಳು ಬೆಳೆಯುವ ರೀತಿಗೂ ನೀವು ಬೇಸಿಗೆಯಲ್ಲಿ ಕುಟು ಅಂತ ಎಂಥದ್ದೇ ದೊಡ್ಡ ಸ್ಪ್ರಿಂಕ್ಲರನ್ನು ತಂದು ಹಾಕಿ ಏನಾದರೂ ಮಾಡಿ ಅದರಲ್ಲೊಂದು ನಳನಳಿಕೆ ಅಂತ ಇರುವುದೇ ಇಲ್ಲ. ಅದು ಸಹಜವಾಗಿ ಬಿದ್ದ ಮಳೆ, ಅದು ಪ್ರಾಣನ ಬೆಳೆ, ಅದು ಪ್ರಾಣ ಕೊಡುವ ಬೆಳೆ. ಅದು ಪರ್ಜನ್ಯ ಶಬ್ದದಿಂದ ಪ್ರಾಣ. ಅವುಗಳಲ್ಲಿ ಪರಂ, ಸಸ್ಯಗಳಿಗೆ ಪರಂ ಅಂತ ಯಾಕೆ ಹೆಸರು ಅಂದರೆ ಭಾಗವತದಲ್ಲೊಂದು ಮಾತಿದೆ, ಅತ್ಯಂತ ಉತ್ಕೃಷ್ಟವಾದ ಸೃಷ್ಟಿ ಪರಸೃಷ್ಟಿ ಯಾವುದು ಅಂತ ಕೇಳಿದಾಗ ಸಸ್ಯ ಸೃಷ್ಟಿ ಅಂತ ಹೇಳುವುದಲ್ಲಿ. ನವವಿಧ ಸೃಷ್ಟಿಗಳನ್ನು ಮಾತನಾಡುವಾಗ ಪರಸೃಷ್ಟಿ ಯಾವುದು, ಮುಖ್ಯ ಸೃಷ್ಟಿ ಯಾವುದು ಅಂದರೆ ಮುಖ್ಯ ಸರ್ಗಸ್ತು ಸಪ್ತಮಃ ಅಂತ, 7ನೆಯ ಸೃಷ್ಟಿ ಅಂತ ಹೇಳುವುದು ಸಸ್ಯಗಳ ಸೃಷ್ಟಿ. ಆ ಸಸ್ಯದ ಸೃಷ್ಟಿಯನ್ನು ಜನಯತಿ, ನಡೆಸ್ತಾನೆ. ಅದರಿಂದಾಗಿ ಪ್ರಾಣನಿಗೆ ಪರ್ಜನ್ಯ ಅಂತ ಹೆಸರು. ಈ ಉಪನಿಷತ್ತಿನ ಒಳಗೆ ಹೋದರೆ ವಾಪಸ್ ಬರಲಿಕ್ಕಾಗಿದ್ರು ಅಂಥ ಅದ್ಭುತವಾದ ಪ್ರಾಣದೇವರ ಮಹಿಮೆಗಳನ್ನು ಅಲ್ಲಲ್ಲಿ ವಿವರ ಕೊಡ್ತಾರೆ. ಅದರ ಸಾರವೇ ನಮಗೆ ವಾಯುಸ್ತುತಿ. ವಾಯುಸ್ತುತಿ ಅಸಾಧಾರಣವಾದ ಮಂತ್ರ. ಅದು ಲೋಕದಲ್ಲಿ ಸಿಗಬಹುದಾದ ಅನೇಕ ಥರದ ಉಪಾಸನೆಗಳ ಒಟ್ಟೈಸಿದ ಸಂಗ್ರಹ. ಆ ಸಂಗ್ರಹದ ಅದು ಇಲ್ಲಿ ಏನೇನು ನಾವು ಸ್ತೋತ್ರ ಹೇಳಿದ್ದೇವೆ ಅಥವಾ ಮಾಡ್ತೇವೆ ಅದು ನಿಮಗೆ ವಾಯುಸ್ತುತಿಯ ಭಾಗಗಳಲ್ಲಿ ಕಾಣುತ್ತೆ. ಅರ್ಥ ಆಗದವರು, ಅದಕ್ಕೆ ನಾನು ಅರ್ಥ ಆಗದ್ದು ಸುಲಭದಲ್ಲಿ ತತ್ವ ತಿಳಿಯದ್ದು ಅಂತ. ಆ ತತ್ವವನ್ನು ತಿಳಿಸಿದರೂ ಕೂಡ ಅದರ ಬಗ್ಗೆ ಅಪಲಾಪ ಮಾಡುತ್ತಾ ಅದು ಒಂದು ಧಾರ್ಮಿಕವಾದ ಅತ್ಯಂತ ಕೀಳು ಆ ಮಟ್ಟದ ಸಾಹಿತ್ಯ ಅಂತ ಬೈಯುವ ಮಂದಿಗೆ ಅವರಿಗೆ ಪ್ರಾಣದೇವರು ರಕ್ಷಣೆ ಕೊಡಲಿ ಅಥವಾ ಪ್ರಾಣದೇವರಿಂದ ಅವರು ರಕ್ಷಿತರಾಗಲಿ ಅಂತ ಪ್ರಾರ್ಥಿಸ್ಬೋದಷ್ಟೇ. ಬಿಟ್ಟರೆ ಇಂಥ ಅಪೂರ್ವ ಸಂಗತಿಯನ್ನು ಅಲ್ಲಿ ತುಂಬಿದ್ದಾರೆ ಅನ್ನೋದು ನಮಗೆ ಮನಸ್ಸಿನಲ್ಲಿ ಇರಬೇಕು. ಮಘವಾನ್ ಅಂತಂದರೆ ಯಶಸ್ಸು. ಯಶೋವಾವ ಮಘಂ ಅಂತಿದೆ. ಯಜ್ಞಕ್ಕೂ ಮಖ ಅನ್ನೋದೇ ಮಘ ಅನ್ನುವ ಶಬ್ದ. ಅದು ಘ ಅಂತ 3ನೇ ಅಕ್ಷರವಾಗಿ ಹೆಚ್ಚಿನ ಯಜ್ಞ ಸ್ವರೂಪವನ್ನು, ಯಜ್ಞ ಅಂತ ಸರಿಯಾಗಿ ಅರ್ಥ ಆಗಿದ್ದಿದ್ದರೆ ಜೀವಕೋಟಿಯಲ್ಲಿ ಅದು ಪ್ರಾಣದೇವನಿಗೆ ಮಾತ್ರ. ಜಗತ್ತಿನ ಎಲ್ಲವನ್ನೂ ಯಜ್ಞದ ಸ್ವರೂಪದಲ್ಲಿ ಚಿಂತಿಸಬಹುದಾದವನು ಅಂತ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತರು ರಾಮ ನಡೆಸಿದ ಮಹಾಯಜ್ಞದಲ್ಲಿ ಹನುಮಂತ ಅಧ್ವರ್ಯವಾಗಿ ಕಾರ್ಯವನ್ನು ಮಾಡಿದ, ಲಕ್ಷ್ಮಣನ ಜೊತೆಗಿಟ್ಟುಕೊಂಡ, ರಾಮನೇ ಅಲ್ಲಿ ಪ್ರಧಾನ ದೇವತೆಯಾಗಿ ಆಹುತಿಗೆ ಸ್ವೀಕಾರಕ್ಕೆ ಎದುರು ನಿಂತ ಅಂತನ್ನುವ ಸಂಗತಿ ಹೇಳುವಾಗ ಅವನು ಮಘವಾನ್ ಅಂತ ನಮಗೆ ಅರ್ಥ ಆಗುತ್ತೆ. ಮಘವಾನ್ ಅಂದರೆ ಯಜ್ಞಬಲ್ಲವ, ಮಘವಾನ್ ಅಂದರೆ ಕೀರ್ತಿ ಇರುವವ. ಮಘ ಅಂದರೆ ಕೀರ್ತಿ. ಯಶೋವಾವ ಮಘಂ, ಅಪೂರ್ವವಾದ ಕೀರ್ತಿ. ಜಗತ್ತಿನಲ್ಲಿ ಎಲ್ಲರಿಗೂ ಉಸಿರೇ ಬೇಕು ರೀ. ಉಸಿರು ನಿಂತಿತು, ನಿನ್ನೆ ತನಕ ಚೆನ್ನಾಗಿದ್ದರು, ಕೀರ್ತಿ ಮಾಡ್ತಾ ಇರ್ತಾರೆ, ಆದರೆ ಆ ಉಸಿರು ಯಾರು ಅಂತ ಗೊತ್ತಿಲ್ಲ ಅಷ್ಟೇ ಅವರಿಗೆ. ಆ ಶರೀರದಲ್ಲಿ ಅದೇನೋ ನಿನ್ನೆ ತನಕ ತುಂಬ ಕೈಕಾಲು ತೆಕ್ಕಿದ್ರು, ಟೆಂಪ್ರೇಚರೇ ನಿಲ್ಲಿಲ್ಲ, ಹೊರಟೋಯ್ತು. ಅದೇ ಅಗ್ನಿ, ಅದೇ ಪರ್ಜನ್ಯ, ಅದೇ ಸೂರ್ಯ. ಸುಲಭದಲ್ಲಿ ಅರ್ಥ ಆಗೋ ತತ್ವ ಅಲ್ಲ. ಅದರಿಂದಾಗಿ ಏನು ಅಂತಲೇ ಗೊತ್ತಾಗೋದು. ನಿನ್ನೆ ತನಕ ಎಲ್ಲ ಸರಿ ಇತ್ತು ರೀ, ಬದುಕ್ತಾರೆ ಅಂತ ಅಂದ್ಕೊಂಡ್ವಿ, ಆದರೆ ಬೆಳಿಗ್ಗೆ ಎದ್ದು ಏನು ಮಾಡಿದ್ರು ಎಲ್ಲ ಉಲ್ಟಾಯಿತು. ಅಂದರೆ ಅರ್ಥ ಆಗದ ತತ್ವ ಪ್ರಾಣ ಅನ್ನೋದು. ಹಾಗೆ ಮಘವಾನ್ ಏಷವಾಯು, ತುಂಬ ಸುಂದರವಾದ ಹೆಸರು ವಾಯು ಅನ್ನೋದು. ಒಂದು ಅರ್ಥದಲ್ಲಿ ನಾವು ಉಸಿರಾಡುವ ವಾಯುವಿಗೆ ಪ್ರವಾಹ ವಾಯುವಾಗಿ ಯಾರಿದ್ದಾನೋ ಅವನಿದ್ದಾನೆ ಮೂಗಿನ ಶಕ್ತಿಯಾಗಿ. ಅದಕ್ಕಿಂತ ಹೆಚ್ಚಿನ ಒಂದು ಶಕ್ತಿಯನ್ನು ನಾವು ವಾಯು ಶಬ್ದದಿಂದ ಪ್ರಾಣನಲ್ಲಿ ಚಿಂತಿಸಬೇಕಾದದ್ದಿದೆ. ಅದು ಉಪನಿಷತ್ತಿನಲ್ಲಿ ಹೇಳುವ ಅಪೂರ್ವವಾದ ಅರ್ಥ. ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಕಠದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಇಡೀ ಜಗತ್ತು ಪ್ರಾಣ ಮತ್ತು ಅಪಾನ ಅನ್ನುವ 2 ಶಕ್ತಿಗಳಿಂದ ನಿಂತಿದೆ. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ, ಇದು ದೇಹಕ್ಕೆ ಸಂಬಂಧಪಟ್ಟ ಜೀರ್ಣಕ್ಕೆ ಸಂಬಂಧಪಟ್ಟ ಸಂಗತಿಯನ್ನು ಹೇಳಿದ್ದು. ಯಾರಿಗೆ ಪ್ರಾಣಾಪಾನ ಸರಿ ಇರುವುದಿಲ್ಲವೋ ಅವರಿಗೆ ಉಸಿರಾಡಲಿಕ್ಕಾಗೋದಿಲ್ಲ, ಜೀರ್ಣ ಆಗೋದಿಲ್ಲ. ಜೀರ್ಣ ಅಲ್ಲ, ದೇಹದಲ್ಲಿ ಆಗಲೇ ಜೀರ್ಣವಾದ ಸಂಗತಿ ಹೊರಗೆ ಹೋಗಬೇಕು ಅಂದರೆ ಪ್ರಾಣ ಅಪಾನ ಕೆಲಸ ಮಾಡಬೇಕು. ಅದೆರಡು ಕೆಲಸ ಮಾಡಲಿಲ್ಲ ಅಂದರೆ ದೇಹದಿಂದ ಮಲವಿಸರ್ಜನೆ ಆಗೋದಿಲ್ಲ, ಮಾಡಿಸ್ಬೇಕಾಗತ್ತೆ. ಅಂದರೆ ಅಷ್ಟು ಅದ್ಭುತವಾದ ಕಾರ್ಯವನ್ನು, ದೇಹದಿಂದ ಮಲ ತೆಗೆಯುವ ಕೆಲಸವನ್ನು ಪ್ರಾಣ ಅಪಾನನಲ್ಲಿ ನಿಂತು ಮಾಡ್ತಾನೆ ಅಂತಂದರೆ ಅದು ನಮಗೆ ಅರ್ಥ ಆಗೋದು ತುಂಬ ಕಷ್ಟ ಇದೆ. ಹಾಗಾಗಿ ಒಳಗಿನಿಂದ ವಾಯು ಅಂದರೆ ಈ ಶರೀರವನ್ನು ಎಲ್ಲ
ಪ್ರಾಣಶಕ್ತಿಗಳಿಂದ ಬಂಧಿಸಿ ಇಟ್ಟದ್ದು ಅಂತ ಅರ್ಥ. ವಯಬಂಧನೆ ಅಂತ ಧಾತು. ಕಣ್ಣು, ಕಿವಿ, ಮೂಗು, ಬಾಯಿ ಈ ಎಲ್ಲದಕ್ಕೊಂದು ಕಮ್ಯುನಿಕೇಷನ್ ಬೇಕಲ್ಲ, ಒಂದಕ್ಕೊಂದು ಸಂಪರ್ಕ ಬೇಕಲ್ಲ, ಒಂದಕ್ಕೊಂದು ಓತಪ್ರೋತವಾಗಿ ಒಂದಾದ ತಕ್ಷಣ ಇನ್ನೊಂದು ಕೆಲಸ ಮಾಡಬೇಕಲ್ಲ. ನೋಡಿತು ಇದು ಕಚ್ಚುವ ಪ್ರಾಣಿ ಅಂತ ಗೊತ್ತಾಗಿ ತಕ್ಷಣ ಕಾಲು ಓಡಿತು, ಬುದ್ಧಿ ಹೇಳಿತು, ಕಾಲು ಓಡಿತು. ಅಂದರೆ ಕಾಲಿಗೆ ಬುದ್ಧಿ ಹೇಳೋದು ಅಂತ ಒಂದು ಮಾತಿದೆ ನಮ್ಮಲ್ಲಿ. ಅಂದರೆ ಇದಿಷ್ಟು ಆಗೋದು ಒಂದು ಕ್ಷಣದಲ್ಲಾಗುತ್ತೆ. ಒಳಗಿನಿಂದ ಪ್ರಾಣ, ಇವತ್ತು ನಾವು ಅದನ್ನು ನ್ಯೂರೋ ಸಿಸ್ಟಮ್ನ ಮೂಲಕ ಮೆಸೇಜ್ ಹೋಗೋದು ಅಂತ ಹೇಳ್ತೇವೆ. ಆ ಮೆಸೇಜ್ ಕೊಡುವ ಶಕ್ತಿ ಮತ್ತೆ ಪ್ರಾಣನೇ, ಮತ್ತೆ ಅಪಾನನೇ. ಇಲ್ಲಾಂದರೆ ತಲೆನೇ ವರ್ಕ್ ಆಗಲ್ಲ. ಅದು ಬಂದು ಎದುರುಗಡೆ ಬರ್ತಾ ಇರುತ್ತೆ, ಏನು ನೋಡ್ತಾ ಇರುತ್ತೆ. ಕೆಲವೊಮ್ಮೆ ಬುದ್ಧಿಮಾಂದ್ಯರಿಗೆ ಯಾಕೆ ಬಂತು ಅಂತ ಗೊತ್ತಾಗಲ್ಲ. ಅವರು ಯಾಕೆಂದರೆ ಅದರ ಪ್ರತಿಕ್ರಿಯೆ ಮಾಡಲಿಕ್ಕೆ ಒಳಗಿನಿಂದ ಪ್ರಾಣ ಪ್ರಚೋದನೆ ಮಾಡಲಿಲ್ಲ. ಹಾಗಾಗಿ ನಮ್ಮಲ್ಲಿ ತಕ್ಷಣಕ್ಕೆ ಕೆಲವು ಹೊಳೆಯುವುದು, ತಕ್ಷಣಕ್ಕೆ ಪಾರಾಗಬೇಕು ಅಂತ ಅನ್ನೋದಕ್ಕೆ ಬೇಕಾದ ಚಟುವಟಿಕೆ ದೇಹದಲ್ಲಿ ಮೂಡುವುದು, ಇದೆಲ್ಲ ಪ್ರಾಣನ ಕೆಲಸ. ಹಾಗಾಗಿ ಪ್ರಾಣ ವಾಯು ಬಂಧಿಸಿ ಇಟ್ಟಿದ್ದಾನೆ ಈ ಶರೀರದ ಒಂದಕ್ಕೆ 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 ಕನೆಕ್ಷನ್ ಇದೆಯಲ್ಲ, ಇದು ಶರೀರಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಹೇಳುತ್ತೆ ಶಾಸ್ತ್ರ. ಇವತ್ತು ನಾವು ಕಾಂತೀಯ ಶಕ್ತಿ, ಗುರುತ್ವಾಕರ್ಷಣ ಶಕ್ತಿ ಹೀಗೆ ನೂರಾರು ಶಬ್ದಗಳಲ್ಲಿ ಹೇಳುತ್ತೇವೆ. ಆದರೆ ಉಪನಿಷತ್ತು ಹೇಳುತ್ತೆ ಈ ವಾಯುವಿನಿಂದಲೇ ಆಕಾಶದಲ್ಲಿ ಈ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ತಾರಗೋಲಗಳೆಲ್ಲ ಒಂದು ಕ್ರಮದಲ್ಲಿ ನಿಂತಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ವಾಯು. ಅದಕ್ಕೆ ವಾಯುಕೂರ್ಮ ಅಂತ ಹೇಳ್ತಾರೆ. ವಿಷ್ಣುಕೂರ್ಮ, ಅದರ ಮೇಲೆ ವಾಯುಕೂರ್ಮ, ಅದರ ಮೇಲೆ ಶೇಷ ಅಂತ. ಈ ವಾಯುಕೂರ್ಮ ಅಂದರೆ ಆ ಇಡೀ ಜಗತ್ತಿನ ಎಲ್ಲ ವಸ್ತುಗಳ ನಡುವೆ ಒಂದಕ್ಕೊಂದು ಬಂಧನವನ್ನು ತಂದಿಟ್ಟಂಥ ವಾಯುಶಕ್ತಿ, ಅದು ಪ್ರಾಣನೇ. ಹಾಗಾಗಿ ಅವನಿಗೆ ಹೆಸರು ವಾಯು ಅಂತ. ಅದಾದಮೇಲೆ ಏಷ ಪೃಥಿವಿ. ಈ ಶರೀರಕ್ಕೆ ಪೃಥುಭಾವ, ಗಟ್ಟಿ ಅನ್ನುವ ನಾವು ಹೇಳೋದುಂಟು. ಎಲ್ಲ ಉಂಟು ರೀ, ಆದರೆ ಉಸಿರೇ ಗಟ್ಟಿ ಇಲ್ಲ ಅಂತ. ಒಳಗಿನಿಂದ ಪ್ರಾಣಶಕ್ತಿ ಗಟ್ಟಿ ಇದ್ದರೆ ಮಾತ್ರ ಶರೀರಕ್ಕೂ ಒಂದು ಗಟ್ಟಿತನ ಬರುತ್ತೆ. ಶರೀರವೇ ಕೆಲವರಿಗೆ ದೊಡ್ಡ ಶರೀರ ಇರುತ್ತೆ, ಉಸಿರೇ ಎತ್ತಲಿಕ್ಕೆ ಬರಲ್ಲ. ಅಥವಾ ಕೆಲವರಿಗೆ ದೊಡ್ಡ ಶರೀರ ಇರುತ್ತೆ, ಸ್ವರವೇ ಮೇಲೆ ಬರಲ್ಲ. ಅವರು ಬರುವಾಗ ದೊಡ್ಡ ಜನ ಅನಿಸುತ್ತೆ, ಮಾತಾಡಿದ ಮೇಲೆ ಗೊತ್ತಾಗುತ್ತೆ ಅಯ್ಯೋ ಅವರಲ್ಲಿ ಒಂದು ಚೂರು ಧೈರ್ಯ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪೃಥ್ವಿ, ಪೃಥುತ್ವಾತ್ ಪೃಥಿವೀ ನಾಮ. ಅದರಲ್ಲಿ ಒಳಗಿನಿಂದ ಗಟ್ಟಿತನವನ್ನು ತುಂಬುವ ದೊಡ್ಡತನವನ್ನು ಗಾಳಿ ಏನು ಮಾಡುತ್ತೆ ಅಂದರೆ ಶರೀರಕ್ಕೆ ಒಂದು ವಿಸ್ತಾರ ಕೊಡುತ್ತೆ. ಒಳಗಿನಿಂದ ಗಾಳಿ ಹೊರಟೋದ್ರೆ ಈ ಶರೀರ ಮುದ್ದೆಯಾಗಿ ಒಂದು ಸಣ್ಣ ತುಂಡಾಗಿ ಬಿದ್ದುಬಿಡುತ್ತೆ. ಆದರೆ ಒಳಗೆ ಸೇರಿದ ಗಾಳಿ ಆ ಶರೀರಕ್ಕೆ ಎಕ್ಸ್ಪ್ಯಾನ್ಷನನ್ನು ಕೊಟ್ಟು, ಗಾಳಿ ಒಳಗಿನಿಂದ ಈ ನಾಡಿಗಳ ಮೂಲಕ ಚಲಿಸಿದರೆ ಮಾತ್ರ ನೋಡಿ ವಯಸ್ಸಾಗ್ತಾ ಹೋದ ಹಾಗೆ ಮತ್ತೆ ಶ್ರಿಂಕ್ ಆಗುತ್ತೆ ಶರೀರ. ಚಿಕ್ಕಂದಿನಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾದ ಮೇಲೆ ಅಲ್ಲಿಗೆ ಆಯುಷ್ಯ ಮುಗೀತು ಅಂತಂದಾಗ ಪ್ರಾಣ ಮತ್ತೆ ತಮ್ಮ ಎಲ್ಲ ಈ ನಾಡಿಗಳನ್ನು ಸಂಕುಚಿತಗೊಳಿಸ್ತಾ ಹೋದ ಹಾಗೆ ಶರೀರ ಸಂಕುಚಿತವಾಗಿ ಮತ್ತೆ ಪುಟ್ಟ ಮಗುವಿನಂತಾಗುತ್ತೆ. ಆ ಒಳಗಿನಿಂದ ಪೃಥಿವಿ ಅವನೇ ರೈರ್ದೇವ. ಅವನು ರೈಗೆ ಸಂಬಂಧಪಟ್ಟ ದೇವ. ಅವನು ರೈ ಹೌದು, ಸಂಪತ್ತನ್ನು ನೀಡುವವನು ಅಂತ. ಇನ್ನು ರೈ ಅಂತಂದರೆ ಭಾರತಿ ಅಂತ ಇಟ್ಟುಕೊಂಡ್ರೆ ಭಾರತೀಯ ಒಡೆಯ. ಅವನು ಭಾರತಿಗೆ ಸಂಬಂಧಪಟ್ಟ ಅತ್ಯಂತ ಅದ್ಭುತವಾದ ಲೋಕದ ಅನೇಕ ಕಾರ್ಯಗಳ ಬಗ್ಗೆ ಉಪನಿಷತ್ತು ಹೇಳುತ್ತೆ. ಸ್ವರದಲ್ಲಿ ನಿಂತು ಧ್ವನಿಯಲ್ಲಿ ಎದ್ದು ಸಾಮವಾಗಿ ಕಾಯುವವನು ಅಂತ ರೈರ್ದೇವ ಅನ್ನುವ ಶಬ್ದದಿಂದ ಉಪಾಸನೆಗೆ ಹೇಳುತ್ತಾರೆ. ಹೀಗೆ ರೈರ್ದೇವ ಸದಸಚ್ಚ ಅಮೃತಂಚ ಯತ್. ಸತ್ ಅಸತ್, ಕಾಣುವ ಕಾಣದ ಎರಡು ಪ್ರಪಂಚಗಳಿಗೆ ಬೆಳಕಾಗಿ ನಿಂತವ, ಅದರ ಸಾವನ್ನು ಕಳೆವವ, ಮೃತಿಯನ್ನು ಪರಿಹರಿಸುವವ, ನಮಗೆ ಅಮೃತ. ವಾಯುರನಿಲಂ ಅಮೃತಮಥೇದಂಗ್ ಭಸ್ಮಾಂತಂ ಶರೀರಂ ಅಂತ ಯಾಜ್ಞೀಯ ಮಂತ್ರೋಪನಿಷತ್ತಿನಲ್ಲಿ ದೇವರ ಅಪರೂಪದ ನಾಮಗಳನ್ನು ಹೇಳುವಾಗ ಮಧ್ಯ ಪ್ರಾಣನನ್ನು ನೆನಪಿಸಿಕೊಳ್ತಾರೆ. ಅವನು ಮತ್ತು ದೇವರು ಸೇರಿ ಈ ಲೋಕದ ಚಟುವಟಿಕೆಗಳನ್ನು ನಡೆಸ್ತಾರೆ ಅಂತ ಹೇಳುವಾಗ ವಾಯುರನಿಲಂ ಅಮೃತಂ ಅಂತ ಅಮೃತ ಶಬ್ದವನ್ನು ಸ್ಮರಣೆ ಮಾಡ್ತಾರೆ. ಮೃತ್ಯುವನ್ನು ಕಳೆಯುವವ, ಮೃತ್ಯುವನ್ನು ಕೊಡುವವ ಮತ್ತು ಮೃತ್ಯುವಿನಿಂದ ಆಚೆಗೆ ಇರುವವ. ಸ್ವತಃ ಮೃತ್ಯು ಇಲ್ಲದವ. ಆದರೆ ಪ್ರಾಮಾಣಿಕವಾದ ಪವಮಾನ ಸೂಕ್ತದ ಪಾರಾಯಣವನ್ನು ಮಾಡಿದರೆ, ತುಂಬ ಒದ್ದಾಡ್ತಾ ಇರುವ ಜೀವ ಆದರೆ ಸುಖವಾಗಿ ದೇಹ ಅಲ್ಲಿಂದ ಬಿಟ್ಟು ಹೋಗುತ್ತೆ ಜೀವ. ಅದು ಪವಮಾನ ಎರಡು ರೀತಿಯ ಫಲ. ಭಗವಂತನ ಸಂಕಲ್ಪದಲ್ಲಿ ಆ ಜೀವ ಇನ್ನು ಉಳಿಬೇಕು ಅಂತಿದ್ದರೆ ರೋಗ ಪರಿಹಾರ ಆಗಿ ತಕ್ಷಣವೇ ಅವನಿಗೆ ಗುಣ ಆಗುತ್ತೆ. ಇಲ್ಲ ಆ ಜೀವ ಇನ್ನೂ ಉಳಿಯುವಂಥದ್ದಲ್ಲ, ಬರೀ ವೇದನೆ ಪಡ್ತಾ ಇದೆ ಅಂದರೆ ತಕ್ಷಣ ಆ ಶರೀರದಿಂದ ಬಿಡಿಸಿ ಹೊಸ ಶರೀರಕ್ಕೆ ಅವನನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದು ಪವಮಾನದ. ಅದಕ್ಕೆ ಕರ್ಣ ಸೂಕ್ತ ಹೇಳೋದು ಕೊನೆಗೆ. ಅದು ಪವಮಾನ ಸೂಕ್ತದ ಕೊನೆಯ ಉಪಾಂತ್ಯ ಸೂಕ್ತ ಅಂತ ಅದಕ್ಕೆ ಹೆಸರು. 1108 ಮಂತ್ರಗಳಿವೆ. ನಾವೆಲ್ಲ ಇವತ್ತು ಬರೀ 610 ಮಂತ್ರಗಳನ್ನು ಬಳಸ್ತೇವೆ. ಆದರೆ ಅದಕ್ಕೆ ಆಚಾರ್ಯರು ನೀರಾಜನ ಮಂತ್ರಗಳು ಅಂತ ಅದಕ್ಕೆ ವಿಶೇಷವಾದ ಹೆಸರು ಕೊಟ್ಟಿದ್ದಾರೆ. ನಾವು ಪಾರಾಯಣ ಮಾಡಿಸೋದಾದರೆ, ಹೋಮ ಮಾಡಿಸೋದಾದರೆ 1108 ಮಂತ್ರಗಳಿಂದಲೇ ಆಹುತಿ ಕೊಡುವ ಒಂದು ಪರಂಪರೆ ಬೆಳೆಸ್ಕೊಳ್ಬೇಕು. ಅದು ನಿಜವಾದ ರಕ್ಷಣೆ. ಯಾರೋ ಆಮೇಲೆ ಅದರ ಬಗ್ಗೆ ಒಂದು ಪೌರೋಹಿತ್ಯದ ವಿಧಿವಿಧಾನಗಳನ್ನು ಹೇಳುವಾಗ ಅದು ಒಂದು ಕ್ರಮ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಾವು ನಿಷ್ಕಾರಣವಾಗಿ ನಿರ್ಲಿಪ್ತವಾದ ಚಿತ್ತದಿಂದ
ನೈಷ್ಕರ್ಮ್ಯ ಸಿದ್ಧಿಯನ್ನು ಬಯಸುವವರಾದರೆ ಖಂಡಿತ ಈ 1108 ಮಂತ್ರಗಳ ಮೂಲಕ ಆಚರಣೆಯನ್ನು ನಾವು ತಂದುಕೊಂಡ್ರೆ ನಮ್ಮ ಮನೆಗೂ ಹಿತ, ದೇಶಕ್ಕೂ ಬರಬಹುದಾದ ಅನೇಕ ಥರದ ಆಪತ್ತುಗಳನ್ನು ಅದು ಕಳೆಯುತ್ತೆ ಅಂತ ಅಲ್ಲಿ ಹೇಳುವಾಗ ಅದು ಅಮೃತ ಮಂತ್ರ ಅಂತ ಅದಕ್ಕೆ ಹೆಸರಿದೆ. ನಾನು ಯಾಕೆ ಆ ಶಬ್ದವನ್ನು ಬಳಸಿದೆ ಅಂದರೆ ಅದು ಅಮೃತ ಮಂತ್ರ. ಮೃತಿಯನ್ನು ಹೊಂದಬೇಕು ಅಂತ ಇದ್ದು ಅದು ಒದ್ದಾಡ್ತಾ ಇದ್ದರೆ ಅಲ್ಲಿಂದ ಚೆನ್ನಾಗಿ ಅವನನ್ನು ಹೊರಕ್ಕೆ ಕಳುಹಿಸುತ್ತೆ. ಇಲ್ಲ ಅವನು ಇನ್ನೂ ಬದುಕಬೇಕಾದ ಕಾರ್ಯ, ಅವನಿಗೆ ಜೀವ ಕರ್ಮಗಳು ಬಾಕಿ ಇದೆ ಅಂತಂದರೆ ಅಲ್ಲಿಯೇ ಉಳಿಸಿ ಅವನ ರೋಗವನ್ನು ಪರಿಹರಿಸಿ ಮೃತ್ಯುವಿನಿಂದ ಪಾರು ಮಾಡುತ್ತೆ. ಇದು ಅಮೃತ ಶಬ್ದದ ಅರ್ಥ. ಅದು ಪವಮಾನ ಸೂಕ್ತ ಪ್ರತಿಪಾದ್ಯವಾದ ರೂಪ. ಅರ ಇವರಥನಾಭೌ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ರುಚೋ ಯಜೂಂಷಿ ಸಾಮಾನಿ ಯಜ್ಞಕ್ಷತ್ರಂಚ ಬ್ರಹ್ಮಚ. ಅರ ಇವರಥನ ಯತ್ ಅಂತ ಮತ್ತೊಂದು ಶಬ್ದ ಇದೆ. ಅದು ಒಂದು ಪ್ರಾಣನ ಅಪೂರ್ವವಾದ ಹೆಸರು. ಜ್ಞಾನವಂತ ಅಂತ ಅರ್ಥ. ಜೀವರಲ್ಲಿ ಎಲ್ಲರಿಗಿಂತ ಹೆಚ್ಚು ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣಾಪೂರ್ಣ ರೂಪ ಪ್ರಗಲ್ಭ ಅಂತ ಈ ಎಲ್ಲ ಶಬ್ದಗಳನ್ನು ನಾವು ಮತ್ತೆ ತ್ರಿವಿಕ್ರಮ ಪಂಡಿತರು ಕೊಟ್ಟ ಆ ಸ್ತುತಿಯ ನಡುವೆಗೆ ಹೋದರೆ ಇದು ಇದ್ದ ಪ್ರತಿಯೊಂದು ಮಾತು ಅಲ್ಲಿ ಮತ್ತೆ ಕಾಣುತ್ತೆ. ಯತ್ ಜ್ಞಾನಸ್ವರೂಪನಾಗಿ ಜೀವರಲ್ಲೇ ಅತ್ಯಂತ ಎತ್ತರನಾದವನು. ಅರ ಇವರಥನಾಭೌ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ. ಬಂಡಿ ಹೋಗುವಾಗ 2 ಚಕ್ರದ ಮೂಲಕ ಹೋಗುತ್ತೆ. ಆ ಚಕ್ರ ತಿರುಗಬೇಕಾದ್ರೆ ಮಧ್ಯೆ ಒಂದು ತೂತಿರುತ್ತೆ, ಅದಕ್ಕೊಂದು ನಾಳ ಇರುತ್ತೆ, ಅದರ ಹೊರಗೆ ಸ್ಪೋಕ್ಸ್ ಇರುತ್ತೆ, ಹೊರಗೊಂದು ಮತ್ತೆ ಪಟ್ಟಿ ಇರುತ್ತೆ. ಈ ರಥನಾಭಿ ಅಂದರೆ ಅದರ ಮಧ್ಯದ ಒಂದು ಹೊಕ್ಕಳಿನ ಥರ ಒಂದು ಜಾಗ ಇರುತ್ತಲ್ವ, ಅದು ಪ್ರಾಣ. ಆ ಪ್ರಾಣ ಹೊರಗಿನ ಈ ಉಳಿದ ಉಪಪ್ರಾಣಗಳು, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಇಂದ್ರಿಯಗಳು, ಪಂಚದೇವತೆಗಳು ಎಲ್ಲ ಸ್ಪೋಕ್ಸ್ ಥರ ಅದನ್ನು ಹಿಡ್ಕೊಂಡು ಇದು ಕಟ್ಟಾದರೆ ಉಳಿದದ್ದೆಲ್ಲ ಬಿದ್ದೋಗುತ್ತೆ. ಎಷ್ಟು ಚಂದದ ಉದಾಹರಣೆ. ಅರ ಇವ ರಥನಾಭು ಪ್ರಾಣಿ ಸರ್ವಂ ಪ್ರತಿಷ್ಠಿತಂ. ಸರ್ವ ಅಂದರೆ ಎಲ್ಲ ದೇವತೆಗಳು, ಭೂತಗಳು. ಇಲ್ಲಿ ಹಿಂದೆ ಯಾವ ಯಾವ ದೇವತೆಗಳ ಹೆಸರು ಬಂತೋ ಅವರು ಎಲ್ಲರೂ ಕೂಡ ಇವನಲ್ಲೇ ಪ್ರತಿಷ್ಠಿತಂ, ಗಟ್ಟಿಯಾಗಿ ಇವನಿಂದ ನೆಲೆಗೊಂಡಿದ್ದಾರೆ, ಇವನಲ್ಲಿ ನೆಲೆಗೊಂಡಿದ್ದಾರೆ, ಇವನಲ್ಲಿ ನೆಲೆಗೊಂಡಿದ್ದಾರೆ. ಇವನು ನೆಲೆಗೊಳಿಸಿದರೆ ಅವರೆಲ್ಲೇ ಉಳಿತಾರೆ, ಇವನು ಹೋದ ಅಂದರೆ ಎಲ್ಲರೂ ಅವ್ರ ಜೊತೆಗೆ ಹೊರಟೋಗ್ತಾರೆ. ಹಾಗಾಗಿ ಅದಕ್ಕೆ ಉದಾಹರಣೆ ಕೊಟ್ಟರು. ಅರಾ ಇವ ರಥನಾಭವು. ಅರಾಹ ಅಂದರೆ ಸ್ಪೋಕ್ಸ್, ರಥನಾಭಿ ಅಂದರೆ ಮಧ್ಯದ ಹೊಕ್ಕಳು. ಆ ಹೊಕ್ಕಳಿನ ಭಾಗಕ್ಕೆ ಆಚೆಯಿಂದ ಈಚೆಗೆ ಒಂದು ಆ್ಯಕ್ಸ್ ಕೊಟ್ಟಿರ್ತಾರೆ, ಅಂದರೆ ಮಧ್ಯದಲ್ಲೊಂದು ನೊಗದ ಹಾಗೆ. ಆ ನೊಗದ ಜಾಗದಲ್ಲಿ ಭಗವಂತ ಇದ್ದಾನೆ. ಆ ಹೊರಗಿನ ರಥನಾಭಿಗೆ ಪ್ರಾಣ ಇದ್ದಾನೆ. ಅದರ ಹೊರಭಾಗಕ್ಕೆ ದೇವತೆಗಳಿದ್ದಾರೆ. ಅಂಟಿಕೊಂಡು ಜೀವನ ಯಾತ್ರೆ ಸಾಗಿಸ್ಲಿಕ್ಕೆ ನಾವೆಲ್ಲ ಅದಕ್ಕೆ ಮೆತ್ಕೊಂಡಿದ್ದೀವಿ. ಅಲ್ಲಲ್ಲಿ ಧೂಳೋ ಕಣನೋ ಏನೋ ಒಂದಾಗಿ ಸೇರ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ನಮಗೇನು ಅಂದ್ಕೊಂಡಿದ್ದೀವಿ, ನಾವು ಹೋಗ್ತಾ ಇದ್ದೀವಿ ಅಂತ. ಅದು ರಥ ಹೋದರೆ ನಾವು ಹೋಗ್ತೀವಿ, ನಮ್ಗೆ ಗೊತ್ತಿಲ್ಲ. ನಾವು ಆ ಬಸ್ನೊಳಗೆ ಎಲ್ಲೋ ಸಿಕ್ಕಾಕೊಂಡ ವ್ಯಕ್ತಿ, ನಾವು ಬಸ್ಸಲ್ಲೇ ಓಡ್ತಾ ಇದ್ದೀವಿ, ನಾವು ಮುಂದೆ ಹೋಗ್ತೀವಿ ಎಲ್ಲಿ ಹೋಗೋದು, ಹೋಗಿ ಗನ್ನಡಿಗೆ ತಲೆ ಹೊಡ್ಕೊಳ್ಬೇಕಷ್ಟೇ. ಹಾಗೆ ಪ್ರಾಣನನ್ನು ರಥನಾಭಿಗೆ ಹೋಲಿಸಿ ಹೇಳಿದರು. ಅಷ್ಟೇ ಅಲ್ಲ, ರುಚೋ ಯಜೂಂಷಿ ಸಾಮಾನಿ ಯಜ್ಞಕ್ಷತ್ರಂಚ ಬ್ರಹ್ಮಚ. ಋಕ್ ಯಜುಸ್ಸಾಮ ಈ 3 ಮಂತ್ರಗಳಿಂದ ಪರಮಾತ್ಮನ ನಂತರದ, ಅಂದರೆ ಅವನ ನಂತರ ಒಬ್ಬಳಿದ್ದಾಳೆ ಲಕ್ಷ್ಮಿ, ಅವಳು ಪ್ರತಿಪಾದ್ಯವಾದ ದೇವತೆ. ಆ ನಂತರದ ದೇವತೆ ಅಂತಂದರೆ ಪ್ರಾಣ. ಅವನು ಋಕ್ ಆಗಿದ್ದಾನೆ, ಯಜಸ್ಸಿನಿಂದಲೂ ಪ್ರತಿಪಾದ್ಯನಾಗಿದ್ದಾನೆ, ಸಾಮದಿಂದಲೂ ಪ್ರತಿಪಾದ್ಯನಾಗಿದ್ದಾನೆ. ಋಕ್ ಅನ್ನೋದು ಮಂತ್ರಗಳು, ಯಜಸ್ ಅನ್ನೋದು ಗದ್ಯಗಳು, ಸಾಮ ಅನ್ನೋದು ಗಾನ. ಅದು ಇನ್ನೂ ತುಂಬ ಆಳವಾದ ಉಪಾಸನೆಯ ಬಗ್ಗೆ. ಗಾನಕ್ಕೆ ಸಂಬಂಧಪಟ್ಟಂತೆ ಪ್ರಾಣದೇವನ ಅದು ಹೊರಗಿನಿಂದ ಉಸಿರಾಟದ ಕಂಟ್ರೋಲು ಹೌದು. ಯಾರಿಗೆ ಸಂಗೀತ ಚೆನ್ನಾಗಿ ಅಭ್ಯಾಸ ಆಗಬೇಕು ಅವರಿಗೆ ಉಸಿರಿನ ಹಿಡಿತ ಇರಬೇಕು. ಯಾರಿಗೆ ಯಾವುದೇ ಇರ್ಬೋದು, ಊದುವ ವಾದ್ಯಗಳಿರ್ಬೋದು, ಹಾಡುವ ಕಲೆ ಇರಬಹುದು, ಅಥವಾ ಉಪನ್ಯಾಸವೇ ಇರಬಹುದು. ಯಾವುದೇ ಒಂದನ್ನು ಪರ್ಟಿಕ್ಯುಲರ್ ಆಗಿ ಇದೇ ರೀತಿಯಾದ ವ್ಯವಸ್ಥೆಯಲ್ಲಿ ಒಂದು ಅಚ್ಚುಕಟ್ಟಾಗಿ ನಿರೂಪಿಸಬೇಕು ಅಂತಂದರೆ ಪ್ರಾಣದೇವನ ವಿಶೇಷ ಅನುಗ್ರಹ ಇರಬೇಕು. ಪ್ರಾಣದೇವನ ವಿಶೇಷ ಅನುಗ್ರಹ ಇರಬೇಕು ಅನ್ನೋದಕ್ಕೋಸ್ಕರನೇ ಅವರು ಸಾಮ ಶಬ್ದದಿಂದ ಪ್ರಾಣ ಮತ್ತು ಭಾರತೀಯರನ್ನು ಸೇರಿಸಿ ಆ ನಾಮದಿಂದ ಉಪಾಸನೆ ಮಾಡುವ ಒಂದು ಅಂಶವನ್ನು ಛಾಂದೋಗ್ಯದಲ್ಲಿ ವಿಶೇಷವಾಗಿ ವಿವರಿಸಿದ್ದಾರೆ. ನಾವು ಪ್ರಾಣನನ್ನು ನೋಡ್ಲಿಕ್ಕೆ ಹೋದ್ರೆ ಒಂದು ಪ್ರಪಂಚ. ಅದು ದೇವರ ಬಗ್ಗೆ ಹೇಳಲಿಕ್ಕೆ ಎಷ್ಟಾಯಿತೋ ಅದರ ಹತ್ರಕ್ಕೆ ಪ್ರಾಣನೂ ಇದ್ದಾನೆ. ಯಾಕೆಂದರೆ ಈ ಪ್ರಪಂಚದಲ್ಲಿ ದೇವರಿಗೆ ಎಲ್ಲೆಲ್ಲ ಇರವು ಇದೆಯೋ ಅಲ್ಲೆಲ್ಲ ಇವರೂ ಇದ್ದೇ ಕಾರ್ಯವನ್ನು ಮಾಡ್ತಾರೆ. ಅದರಿಂದಾಗಿ ಸಾಮಾನಿ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಶಕ್ತಿ, ಕ್ಷತ್ರಂ ದೇಶದ ರಕ್ಷಣೆಗೆ ಬೇಕಾದ ತೋಳ್ಬಲಕ್ಕೆ ಬೇಕಾದ ಶಕ್ತಿ ತುಂಬುವವನು, ಬ್ರಹ್ಮ ಅದು ಬೌದ್ಧಿಕ ಬಲ ಮತ್ತು ದೇಹ ಬಲ ಎರಡೇ ಬೇಕಿರುವುದಲ್ವಾ ಜಗತ್ತಿನ ರಕ್ಷಣೆಗೆ. ಉಳಿದಿದ್ದೆಲ್ಲ ಅದಕ್ಕೆ ಸಪೋರ್ಟ್ ಅಷ್ಟೇ.
ಆದರೆ ಪ್ರಧಾನವಾಗಿ ಬೇಕಾದದ್ದು ಬ್ರಹ್ಮ ಕ್ಷತ್ರ. ಈ ಎರಡಕ್ಕೂ ಬ್ರಾಹ್ಮ ತೇಜಸ್ಸು ಮತ್ತು ಕ್ಷಾತ್ರ ತೇಜಸ್ಸಿಗೆ ಸಂಬಂಧಪಟ್ಟ ಒಳಗಿನ ಶಕ್ತಿ ಅದು ಪ್ರಾಣ. ಯಾರು ಈ ಪ್ರಾಣನನ್ನು ಚೆನ್ನಾಗಿ ಉಪಾಸನೆ ಮಾಡ್ತಾನೋ ಅವನು ರಾಜಕಾರಣದಲ್ಲಿ ಅತ್ಯಂತ ಎತ್ತರದ ಸ್ಥಾನಕ್ಕೆ ಏರ್ತಾನೆ. ಯಾರು ಪ್ರಾಣದೇವನನ್ನು ಚೆನ್ನಾಗಿ ಉಪಾಸಿಸ್ತಾನೋ ಅವನು ಅಧ್ಯಯನದ ದಾರಿಯಲ್ಲಿ ನಿಜವಾದ ಗುರಿಯನ್ನು ಮುಟ್ತಾನೆ. ಇಲ್ಲಾಂದರೆ ಎಲ್ಲೋ ಮೋರಿನೋ ತೋಡೋ ಯಾವುದಕ್ಕೂ ಸೇರ್ತಾನೆ, ಅವನು ಅದನ್ನೇ ದೊಡ್ಡದು ಅಂತ ಭಾವಿಸಿ ಬಾಳುವಂತಾಗುತ್ತೆ. ಆದರೆ ಭಗವಂತನ ಸರಿಯಾದ ಪರಿಚಯ ಸಿಗಬೇಕು ಅಂದರೆ ಪ್ರಾಣನ ಅನುಗ್ರಹ ಬೇಕು. ಪ್ರಜಾಪತಿಶ್ಚರಸಿ ಗರ್ಭೇ ತ್ವಮೇವ ಪ್ರತಿಜಾಯಸೆ ತುಭ್ಯಂ ಪ್ರಾಣ ಪ್ರಜಾಸ್ತ್ವಿಮಾಹ ಯತ್ ಪ್ರಾಣೈ ಪ್ರತಿಷ್ಠಸಿ. ಪ್ರಜಾಪತಿಶ್ಚರಸಿ ಗರ್ಭೇ ಇನ್ನೊಂದು ಅಪೂರ್ವವಾದ ಮಂತ್ರ ಇದೆ. ವಿಷ್ಣುರ್ಯೋನಿಂ ಕಲ್ಪಯತು ತ್ವಷ್ಟಾರೂಪಾಣಿ ವಿಂಶತು ಆಸಿಂಚತು ಪ್ರಜಾಪತಿರ್ಧಾತ ಗರ್ಭಂ ದಧಾತು ತೇ ಅಂತ ಹೇಳುವಾಗ ಪ್ರಜಾಪತಿಯಾಗಿ ಪ್ರಾಣದೇವ ಪರಮಾತ್ಮನ ಜೊತೆಗೆ ಇದ್ದು ಪ್ರಜಾಪಾಲಕತ್ವಾತ್ ಪ್ರಜಾಪತಿ, ಪರಮಾತ್ಮನಿಗೊಂದು ವಿಶೇಷವಾದ ಹೆಸರು ಪ್ರಜಾಪತಿ ಅಂತ, ಇವನು ಕೂಡ ಪ್ರಜಾಪಾಲಕನಾಗಿ ಪ್ರಜಾಪತಿಯಾಗಿ ಗರ್ಭೇ ಚರಸಿ, ಗರ್ಭ ಚೆನ್ನಾಗಿ ನಿಲ್ಲಬೇಕು ಅಂದರೆ ಪ್ರಾಣನನ್ನು ಪ್ರಾರ್ಥಿಸಬೇಕು ಅಂತ ಮಾತಿದೆ. ಹಾಗಾಗಿ ಅವರು ಪ್ರಜಾಪತಶ್ಚರಸಿ ಗರ್ಭೇ ತ್ವಮೇವ ಪ್ರತಿಜಾಯಸೆ. ಸೂತಿಕಾ ವಾಯು ಅಂತ ಹೇಳ್ತಾರೆ. ವಾಯು ಒಳಗಿನಿಂದ ಚೆನ್ನಾಗಿ ದಬ್ಬಿದರೆ ಮಾತ್ರ ಮಗು ಪೂರ್ತಿ ಶರೀರ ಹೊರಗೆ ಬರುತ್ತೆ. ಇಲ್ಲ ಅಂದರೆ ತಾಯಿಯೂ ಪ್ರಾಣ ಬಿಡಬೇಕಾದ ಸ್ಥಿತಿ, ಮಗುವೂ ಪ್ರಾಣ ಬಿಡಬೇಕಾದ ಸ್ಥಿತಿ. ಹಾಗಾಗಿ ಒಳಗಿನಿಂದ ಗರ್ಭದಲ್ಲಿ ಪುಷ್ ಮಾಡುವ ಶಕ್ತಿ ಯಾವುದು ಅಂದರೆ ಪ್ರಾಣ. ಹಾಗಾಗಿ ಪ್ರಾಣನನ್ನು ಚೆನ್ನಾಗಿ ಪ್ರಾರ್ಥಿಸಿದರೆ ಸುಖಪ್ರಸವವಾಗುತ್ತೆ. ಈ ಮಂತ್ರ ಅಂತೂ ವಿಶೇಷವಾದದ್ದು. ಸುಖಪ್ರಸವ ಬೇಕು ಅಂದರೆ ಈ ಒಂದು ಭಾಗವನ್ನು ಪ್ರಜಾಪತಿಶ್ಚರಸಿ ಗರ್ಭೇ ತ್ವಮೇವ ಪ್ರತಿಜಾಯಸೆ ತುಭ್ಯಂ ಪ್ರಾಣ ಪ್ರಜಾಸ್ತ್ವಿಮಾಹ ಯತ್ ಪ್ರಾಣೈ ಪ್ರತಿಷ್ಠಸಿ ಅನ್ನೋದನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡ್ರೆ ಸುಖಪ್ರಸವಕ್ಕೆ ಕಾರಣವಾಗುವ ಶಕ್ತಿಯಾಗಿ ಅದು ನಮಗೆ ರಕ್ಷೆಯಾಗಿ ಒದಗುತ್ತೆ. ತುಭ್ಯಂ ಪ್ರಾಣ ಪ್ರಜಾಸ್ತ್ವಿಮಾಹ. ದೇವತೆಗಳು ಹೇಳಿದ ಮಾತು. ನಮ್ಮ ಎಲ್ಲ ಇಂದ್ರಿಯಗಳನ್ನು, ನಮ್ಮ ಎಲ್ಲ ಶಕ್ತಿಗಳನ್ನು ಓ ಪ್ರಾಣನೇ ನಿನಗೆ ಒಪ್ಪಿಸಿದ್ದೇವೆ. ಹೇ ಪ್ರಾಣ ತುಭ್ಯಂ ಇಮಾ ಪ್ರಜಾ, ನಾವು ಸೃಷ್ಟಿಸಿದ ಎಲ್ಲ ವಸ್ತುಗಳು ನಿನ್ನದು, ನಾವು ಸೃಷ್ಟಿಸಿದ್ದಲ್ಲ, ನಮ್ಮ ಸೃಷ್ಟಿಯ ಹೇಳಿಕೆ ಅಲ್ಲ ಇದು. ಯತ್ ಪ್ರಾಣೈ ಪ್ರತಿಷ್ಠಿಸಿ, ಯಾಕೆಂದರೆ ಅವರಲ್ಲಿ ನೆಲೆಸಿದ ಪ್ರಾಣ ನೀನೇ ಆಗಿದ್ದಿ. ಅವರ ಪ್ರಾಣ ಅಪಾನ ವ್ಯಾನ ಉದಾನಗಳನ್ನು ಹಿಡಿದವನು ನೀನು. ದೇವದತ್ತ, ನಾಗ, ಕೃಕಲ, ಕೂರ್ಮ, ಧನಂಜಯದೇ ಮೊದಲಾದ 5 ಉಪಪ್ರಾಣಗಳಿಗೆ ಶಕ್ತಿ ತುಂಬಿದವನು ನೀನು. ಅದರ ಉಪಪ್ರಾಣಗಳು ಮತ್ತೆ ಇವೆ. ಪ್ರಾಣ ಅಪಾನ ವ್ಯಾನೋದಾನ ಸಮಾನ ಅಂತಲೇ ಹೆಸರದಿಕ್ಕೆ. ಹೀಗೆ ಪ್ರಾಣ, ಉಪಪ್ರಾಣಗಳು, ಸಬ್ ಪ್ರಾಣಗಳು ಅಂತ ಬಿಡಿಸಿ ಹೇಳಿದ ಎಲ್ಲವೂ ಕೂಡ ಯತ್ ಪ್ರಾಣೈ, ಅದೇ ಉಳಿದ ಪ್ರಾಣಗಳಿಂದ ತ್ವಮೇವ ಪ್ರತಿಷ್ಠಿಸಿ, ನೀನೇ ಅಲ್ಲಿ ಅವರನ್ನೆಲ್ಲ ಹಿಡಿದು ವಾಯುವಾಗಿ ನಿಂತಿದ್ದಿ. ದೇವಾನಾಮಸಿ ವಹ್ನಿತಮಃ ಪಿತॄಣಾಂ ಪ್ರಥಮಾಸ್ವಧಾ ಋಷೀಣಾಂ ಚರಿತಂ ಸತ್ಯಂ ಅಥರ್ವಾಂಗಿರಸಾಮಪಿ. ದೇವಾನಾಂ ಅಸಿ ವಹ್ನಿತಮಃ, ಎಳ್ಕೊಂಡು ಹೋಗೋನು ಅಂತ ಅರ್ಥ. ತಸ್ಮಿನ್ನಪೋ ಮಾತರಿಶ್ವಾದ ಧಾಸಿ, ವಹ್ನಿ ಅಂದರೆ ಅದೇ ಅರ್ಥ. ಎಲ್ಲ ವ್ಯಕ್ತಿಗಳು ಮಾಡಿದ ಕ್ರಿಯೆಯನ್ನು ಭಗವಂತನಿಗೆ ಮುಟ್ಟಿಸಲಿಕ್ಕೆ ಹವ್ಯವಾಹ ಅಂತ ನಾವು ಯಾವ ಅಗ್ನಿಯನ್ನು ಕರೀತೇವೋ ಅದು ಆ ದೇವತೆಗಳಿಗೆ ಮುಟ್ಟಬೇಕು ಅಂತಂದರೆ ಮತ್ತೊಬ್ಬ ವಹ್ನಿ ಇದ್ದಾನೆ. ಅದೇ ವಹ್ನಿ ತಮ ಅಂದರು. ಎಷ್ಟು ಚಂದ ಶಬ್ದ ಬಳಸಿದ್ದಾರೆ. ಈ ವಹ್ನಿ ಒಬ್ಬ ಇದ್ದಾನೆ. ನಾವು ಲೋಕದಲ್ಲಿ ಅಗ್ನಿಸಾಕ್ಷಿ ಅಂತ ಹೇಳುವ ವಹ್ನಿ. ಅದು ಬಿಟ್ಟರೆ ಅವನ ಮೇಲೆ ಒಬ್ಬ ಪ್ರವಾಹ ಇದ್ದಾನೆ. ಅದು ಬಿಟ್ಟರೆ ಅವನ ನಂತರ ವಹ್ನಿ ತಮನಾದವನು ಪ್ರಾಣದೇವ. ಮಾತರಿಶ್ವ ಅನ್ನುವ ಹೆಸರಿನಿಂದ ನಾವು ಕೊಡುವ ಪ್ರತಿಯೊಂದು ಕರ್ಮಗಳನ್ನು ಭಗವಂತನಿಗೆ ಒಪ್ಪಿಸುವಾಗ ಅಲ್ಲೊಂದು ತುಳಸಿ ಇಟ್ಟಿರ್ತೇವೆ, ಒಂದು ನೀರು ಹಾಕ್ತೇವೆ. ಆ ತುಳಸಿ ಅಂದರೆ ಲಕ್ಷ್ಮಿ, ಆ ನೀರು ಅಂದರೆ ಪ್ರಾಣ. ಆ ನೀರು ಲಕ್ಷ್ಮಿ ಮತ್ತು ಪ್ರಾಣರ ಜೊತೆಗೆ ಭಗವಂತನಿಗೆ ಕೃಷ್ಣಾರ್ಪಿತಂ ಅಸ್ತು ಬ್ರಹ್ಮಾರ್ಪಣಂ ಭವತು. ಅವರು ತುಳಸಿ ನೀರೇ ಬಿಡುವುದು. ಗೊತ್ತಿಲ್ಲ ಅಷ್ಟೇ, ನಾವು ಏನು ಮಾಡ್ತಾ ಇದ್ದೀವಿ ಅಂತ ಪ್ರಜ್ಞೆ ಇಲ್ಲ. ಅದು ಉಪನಿಷತ್ತು ಹೇಳುತ್ತೆ, ನೀರಿನ ಸ್ಥಾನದಲ್ಲಿ ಪ್ರಾಣ ಇರ್ತಾನೆ, ತುಳಸಿಯ ಜಾಗದಲ್ಲಿ ಲಕ್ಷ್ಮಿ ಇರ್ತಾಳೆ. ಹಾಗೆ ನಾವು ಹಾಗೆ ಕೊಟ್ಟಂತಹ ಬ್ರಹ್ಮಾರ್ಪಣಂ ಭವತು ಅಂತ ಹೇಳಿದ ಮಾತು, ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ, ಅದು ಕೃಷ್ಣನೇ ಕೊಟ್ಟ ಮಾತು. ಅದರಿಂದಾಗಿ ಪರಮಾತ್ಮನಿಗೆ ಸಲ್ಲಿಸಬೇಕಾದ ವಹ್ನಿ ಈ ಪ್ರಾಣನೇ. ಅವನೇ ಮಾತರಿಶ್ವನಾಗಿ ಎಲ್ಲ ದೇವತೆಗಳಿಗೂ ಕೂಡ ಅದು ಒಂದು ಕಥೆಯನ್ನು ಉಪನಿಷತ್ತು ಹೇಳುತ್ತೆ. ದೇವತೆಗಳೆಲ್ಲ ಎಷ್ಟೋ ಕರ್ಮ ಮಾಡಿದ್ರಂತೆ. ಮಾಡಿದರೆ ಅದರ ಫಲ ಉಣ್ಣುವಾಗ ಅವ್ರ ಹತ್ರ ಇಲ್ಲ, ಅಕೌಂಟ್ ಕ್ಲೋಸ್ ಆಗಿಬಿಟ್ಟಿದೆ. ಯಾರೋ ತಗೊಳ್ತಾ ಇದ್ದಾರೆ, ಮಧ್ಯದಲ್ಲಿ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅರ್ಥನೇ ಆಗ್ತಿಲ್ಲ ಅವರಿಗೇನು ಅಂತ. ಕೊನೆಗೆ ಹೋಗಿ ಪರಮಾತ್ಮನನ್ನು ಪ್ರಾರ್ಥಿಸಿದಾಗ, ನೀವು ಪ್ರಾಣನ ಜೊತೆಗೆ ಬನ್ನಿ, ಆಗ ನಿಮಗೆಲ್ಲ ಸಿಗುತ್ತೆ ಅಂತ. ಮತ್ತೆ ಭಗವಂತನ ಆದೇಶದಂತೆ, ಚತುರ್ಮುಖನ ಹೇಳಿಕೆಯಂತೆ ಪ್ರಾಣದೇವನಲ್ಲಿ ಇಟ್ಟು ಕಳಿಸಿದ್ರಂತೆ ತಮ್ಮ ಪುಣ್ಯದ ಫಲವನ್ನು. ಅದು ಭಗವಂತನಿಗೆ ನೇರವಾಗಿ ಮುಟ್ಟಿತು. ಮುಟ್ಟಿ ಅದರ ಫಲ
ಅವರಿಗೆ ಆರಾಮವಾಗಿ ಸಿಕ್ಕಿತು ಅಂತ. ಅದಕ್ಕಾಗಿಯೇ ಆಖಣಾಶ್ಮ ಸಮ ಅಂತ ಅವನಿಗೆ ಹೆಸರು ಅಂತ ಉಪನಿಷತ್ತು ಆ ಕಥೆಯನ್ನು ಹೇಳುತ್ತೆ. ಹಾಗಾಗಿ ವಹ್ನಿತಮಃ ಪಿತೃಣಾಂ ಪ್ರಥಮ ಸ್ವಧ, ದೇವತೆಗಳಿಗೆ ಹವ್ಯವಾಗಿ ಪಿತೃಗಳಿಗೆ ಕವ್ಯವಾಗಿ ಕೊಡಬೇಕಾದ ಎಲ್ಲವನ್ನೂ ಕೂಡ ವಹನ ಮಾಡುವವನು ನೀನು. ಪಿತೃಗಳಿಗೂ ಕೂಡ ಅಗ್ನಿ ಕವ್ಯವಾಹನಾಗಿ ಹೋಗ್ತಾನೆ, ಇವರಿಗೆ ಹವ್ಯವಾಹನಾಗಿ ಅವರಿಗೆ ಕವ್ಯವಾಹನಾಗಿ. ನಾವೆರಡನ್ನೂ ಮರೆತರೆ ಅದ್ರ ಕ್ರವ್ಯವಾಹವಾಗುತ್ತೆ. ಕ್ರವ್ಯವಾಹ ಅಂದರೆ ಪಿಶಾಚಿಗಳು ತಗೊಂಡು ಹೋಗುವಂಥದ್ದು, ಅವುಗಳ ಸೊತ್ತಾಗುತ್ತೆ. ಎಲ್ಲಿ ಪ್ರಾಣನಿಲ್ಲದೆ ಭಗವಂತನಿಗೆ ನಾವು ಯಾವುದೇ ಸಂಗತಿಯನ್ನು ಸಮರ್ಪಿಸ್ತೇವೆ ಅಂತಂದರೆ ಅದನ್ನು ಉಳಿದವರು ಹೊತ್ತುಕೊಂಡು ಹೋಗಲಿ ಅಂತಲೇ ಅವರಿಗೊಂದು ವರ ಇದೆ. ಭಗವಂತನನ್ನು ಮಾತ್ರ ಚಿಂತಿಸಿದರು, ಪ್ರಾಣನನ್ನು ಮರೆತರು ಅಂತಾದರೆ ಆ ಸಂಪತ್ತು ನಮಗೆ ಅಂತ ಅವರೊಂದು ಶರ ಬರ್ಕೊಂಡು ಬಿಟ್ಟಿದ್ದಾರೆ. ಅವ್ರದ್ದೊಂದು ದೊಡ್ಡ ಮಂಡಳಿ ಇದೆ. ಆ ಮಂಡಳಿಯಲ್ಲಿ ನೀವು ಸರಿಯಾಗಿ ಅಡ್ರೆಸ್ ಹಾಕದೇ ಇದ್ದರೆ, ಪಹಣಿ ನೋಡಿಕೊಳ್ಳದೆ ಹೋದರೆ ಅವರು ಅಂಥದ್ದೇ ಅವರದ್ದೇ ಒಂದು ಮಂಡಳಿ ಇದೆ. ಆ ಮಂಡಳಿಯಲ್ಲಿ ಅವರನ್ನು ತಿನ್ಕೊಂಡು ಬಿಡ್ತಾರೆ. ಅಂದಾಗಿ ನಮ್ಮ ಜಾಗ ನಮ್ಮ ಕೈಯಲ್ಲಿ ಇರಬೇಕು ಅಂದರೆ ಪಹಣಿಯಲ್ಲಿ ಸರಿಯಾಗಿ ಪ್ರಾಣದೇವನನ್ನು ಮುದ್ರಿಸಿದರೆ ಅವಾಗದು ಭಗವಂತನಿಗೆ ಹೋಗಿ ಸೇರುತ್ತೆ. ಹಾಗೆ ಸೇರಿಸಿಕೊಳ್ಳಿಕ್ಕೋಸ್ಕರ ಅವನಿಗೆ ವಹ್ನಿತಮ, ಯಾರದ್ದಾದರೂ ಜಾಗ ಹೋಗಿದ್ದಿದ್ರೆ ವಹ್ನಿತಮ ಅಂತ ಪ್ರಾಣನನ್ನು ಪ್ರಾರ್ಥಿಸಿ, ಖಂಡಿತ ಅದು ವಾಪಸ್ ನಮ್ಮ ಕೈಗೆ ಸಿಗುತ್ತೆ. ಋಷೀಣಾಂ ಚರಿತಂ ಸತ್ಯಂ ಅಥರ್ವಾಂಗಿರಸಾಮಪಿ. ಋಷೀಣಾಂ ಚರಿತಂ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಅಂತ ಶ್ರೀಸ್ತುತಿಯನ್ನು ಆಚಾರ್ಯರು ಮಾಡುವಾಗ ಆ ತಾಯಿಯ ವಿಶೇಷವಾದ ಕರುಣೆಯಿಂದ ಋಷಿಗಳೆಲ್ಲರೂ ಕೂಡ ತಮ್ಮ ನಿಗ್ರಹದ ಸ್ಥಾನವನ್ನು ಸ್ಥಾಪಿಸಿದರು ಅಂತ. ಅದೇ ಥರ ಅದೇ ಋಷಿಗಳಿಗೆ ಆ ಪ್ರಾಣಾಯಾಮಾದಿಗಳಿಂದ ಜಿತಶ್ವಾಸ ಜಿತಪ್ರಾಣ ಅಂತ ಅವರಿಗೆ ವಿಶೇಷವಾದ ಒಂದು ಗುರುತನ್ನು ಹಾಕಿಕೊಡ್ತಾರೆ. ಹಾಗಾಗಿ ಋಷಿಗಳಿಗೆ ಆ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡು ಅವರ ಚಾರಿತ್ರ್ಯದಲ್ಲಿ ಶುದ್ಧಿಯನ್ನು ತರಲಿಕ್ಕೆ ಸಾಧ್ಯವಾದದ್ದು ಈ ಪ್ರಾಣದೇವನ ವಿಶೇಷವಾದ ಅನುಗ್ರಹದಿಂದ. ಅವರು ಸತ್ಯ ಮತ್ತು ಧರ್ಮ ಅನ್ನೋ ವಿಶೇಷ ರೂಪದಿಂದ ಪ್ರಾಣನನ್ನು ಉಪಾಸನೆ ಮಾಡುತ್ತಾರೆ. ಸತ್ಯ ಧರ್ಮ ರಥಾಯಚ ಅಂತ ನಾವು ರಾಘವೇಂದ್ರ ಗುರುಗಳನ್ನು ಯಾಕೆ ಚಿಂತಿಸ್ತೇವೆ ಅಂದರೆ ಅವರು ಸತ್ಯ ಮತ್ತು ಧರ್ಮ ಅನ್ನುವ ಪ್ರಾಣದೇವರ ವಿಶೇಷ ಉಪಾಸಕರಾಗಿದ್ದರು ಅವರು. ಹಾಗಾಗಿ ಅವರು ಇವತ್ತಿಗೂ ನಮಗೆ ಕೇಳಿದ್ದನ್ನು ಕೊಡುವ ಶಕ್ತಿ ಆ ಪ್ರಾಣದೇವರ ಉಪಾಸನೆಯಿಂದಾಗಿ ನಮಗೆ ಅದು ಸ್ತೋತ್ರ ಮಾಡುವಾಗ ಎಂಥ ಅದ್ಭುತ ಸ್ತೋತ್ರ, ಇಷ್ಟು ಶಕ್ತಿ ಇದೆ ಅಂತೆಲ್ಲ ನಮಗೆ ಕಂಡ್ರೆ ಅದಕ್ಕೆ ಕಾರಣ ಅಲ್ಲಿ ಪ್ರಾಣದೇವರಿದ್ದಾರೆ. ರಾಘವೇಂದ್ರ ಅಂತ ರಾಘವರಲ್ಲಿ ಇಂದ್ರನಾದ ರಾಮ ಇದ್ದಾನೆ, ಸತ್ಯಧರ್ಮ ರಥಾಯಚ ಅನ್ನುವಲ್ಲಿ ಪ್ರಾಣ ಇದ್ದಾನೆ. ರಾಮ ಪ್ರಾಣರು ಸೇರಿದಾಗ ಪ್ರಾಣನಾರಾಯಣರು ಸೇರಿದರೆ ಜಗತ್ತೆಲ್ಲ ಆಗದ ಕೆಲಸ ಮತ್ತೊಂದಿಲ್ಲ. ಏನು ಕೆಲಸ ಕೇಳಿದ್ರೂ ಆಗುತ್ತೆ, ಅದು ರಾಘವೇಂದ್ರರ ಮೂಲಕ ಆಗುವುದು ಅನ್ನೋದಕ್ಕೆ ಕಾರಣ ಸತ್ಯಂ ಚರಿತಂ. ಅವರು ಸತ್ಯ ಅಂತ ಪ್ರಾಣನನ್ನು ಉಪಾಸಿಸಿದ್ರಿಂದಾಗಿ ಅವರ ಚರಿತ್ರೆ ಅಗಾಧವಾಯಿತು. ಅಷ್ಟೇ ಅಲ್ಲ, ಅಥರ್ವ ಅಂಗಿರಸಾಮಪಿ, ಆ ಋಷಿಗಳು ಕೇವಲ ಅಥರ್ವ ಅಂಗಿರಸ್ ಅಂತ ಒಬ್ಬ ವಿಶೇಷವಾಗಿ ಒಂದು ವೇದದ ಶಾಖೆಗೆ ಕಾರಣನಾದ ವ್ಯಕ್ತಿ ಇದ್ದಾನೆ. ಇಲ್ಲಾಂದರೆ ನಾವು ಹಿಂದೆ ನೋಡಿ ರುಚೋ ಯಜುಂಶಿ ಸಾಮಾನಿ ಅಂತ 3 ವೇದಗಳ ಬಗ್ಗೆ ಹೇಳಿದರು. ಲೋಕದಲ್ಲಿ ನೀವು ಕೇಳಿ ಎಷ್ಟು ವೇದಗಳು? 4 ಅಂತಾರೆ. ಮತ್ತು ನೀವು ತ್ರೈ ಅಂತ ಹೇಳಿದ್ರು ವೇದಗಳು ಅಂತ ಹೇಳ್ತೀರಿ. 4 ಅಂದರೆ ಏನು ಅಂದರೆ ಅದು ಶಾಖೆಗಳಲ್ಲಿ 4, ವೇದಗಳಲ್ಲಿ 3. ಅದೇನ್ರಿ 2 ಶಬ್ದ ಹೇಗೆ ನಮ್ಮ ತಲೆ ಎಲ್ಲ ಕೆಡಿಸ್ತಾ ಇದ್ದೀರಿ? ಹೌದು ರೀ, ಸ್ವಲ್ಪ ಕೇಳಿಸ್ಕೊಳ್ಳಿ. ಏನು ಅಂದರೆ 3 ರೀತಿ ಇದೆ. ರೀತಿ ಅಂದರೆ ಒಂದೋ ಗದ್ಯದಲ್ಲಿ ಹೇಳಬೇಕು, ಒಂದೋ ಪದ್ಯದಲ್ಲಿ ಹೇಳಬೇಕು, ಒಂದೋ ಗಾನದಲ್ಲಿ ಹೇಳಬೇಕು. ಇದು ಬಿಟ್ಟು ಮಾತಿನ ವರಸೆ ಬೇರೆ ಏನಾದರೂ ಇದೆಯಾ ಜಗತ್ತಲ್ಲಿ? ಸ್ವಲ್ಪ ಉದ್ದ ಕೇಳಿಬೋದು, ಕಿವಿ ಕೆಪ್ಪಾಗುವಾಗಿ ಕೂಗಬಹುದು ಮೈಕದಲ್ಲಿ. ಆದರೆ ರಾಗ ಅಂತ ಏನಾದರೂ ಹೇಳಲಿಕ್ಕೆ ಬಂದರೆ ಅದು ನಮಗೆ ಮಾಧ್ಯಮವಾಗಿರುವಂಥದ್ದು ಗಾನದ ಮೂಲಕ. ಹಾಗಾಗಿ ಒಂದೋ ಗಾನ, ಒಂದೋ ಗದ್ಯ, ಒಂದೋ ಪದ್ಯ, ಅದಕ್ಕೆ ವೇದಗಳು 3 ಅಂದರು. ಅದು ಹೇಳುವ ರೀತಿಗಿಟ್ಟುಕೊಂಡು. ಇನ್ನು ಶಾಖೆ ಅಂತ ಒಬ್ಬ ಋಷಿ, ಅದಕ್ಕೆ ಇಲ್ಲಿ ನಾನು ಉಲ್ಲೇಖವನ್ನು ಮಾಡಿದ್ದು ಅಥರ್ವಾಂಗಿರಸಾಂ ಅಪಿ. ಪ್ರಾಣದೇವ ವಿಶೇಷವಾಗಿ ಅಥರ್ವಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ ಅಂತ ಅಥರ್ವಣ ಈ ಋಷಿಯನ್ನು ಸ್ಮರಣೆ ಮಾಡಿಕೊಳ್ಳುತ್ತೆ. ಮೊದಲು ಭಗವಂತ ತನ್ನ ಆದಿಕವಯೇ, ತನ್ನ ಅತ್ಯಂತ ಪ್ರೀತಿಯ ಮೊದಲ ಆದಿಕವಿ ಎನಿಸಿದ ಚತುರ್ಮುಖನಿಗೆ ಉಪದೇಶ ಮಾಡಿದ. ಆದಿಕವಿ ಅಂದರೆ ಪೂರ್ಣ ಪ್ರಜ್ಞಾ ಅಂತ ಅರ್ಥ, ಪೂರ್ಣವಾದ ಪ್ರಜ್ಞೆ ಇರುವವ ಅಂತ ಅರ್ಥ. ಆ ಆದಿಕವಿಯಾದಂಥ ಚತುರ್ಮುಖನಿಗೆ ಉಪದೇಶ ಮಾಡಿದ್ದನ್ನು ಒಂದು ಮನ್ವಂತರದಲ್ಲಿ ಮೊದಲ ಮಗನಾಗಿ ಅಥರ್ವ ಹುಟ್ಟಿದಾಗ, ಅಥರ್ವ ಹುಟ್ಟಿದ್ದು ಅಂದರೆ ಅಲ್ಲಿ ಪ್ರಾಣ ಇದ್ದ ಅಂತ ಅರ್ಥ. ಆ ಪ್ರಾಣನಲ್ಲಿ ವಿಶೇಷವಾಗಿದು ಉಪದೇಶ ಮಾಡಿದ್ರಿಂದಾಗಿ ಅಥರ್ವನ ಮೂಲಕ ಒಂದು ಪ್ರತ್ಯೇಕವಾದ ವೇದ ಲೋಕಕ್ಕೆ ಬಂತು. ಅದು ಶಾಖೆಯಾಗಿ ಬಂತು. ವೇದ 3, ಶಾಖೆ 4. ಅಂದರೆ ಒಬ್ಬ ಋಷಿಯನ್ನು ಗುರುತಿಸಿ ಅವನ ಹೆಸರಿನಿಂದಲೇ ಆ ವೇದ ಮುಂದೆ ಬಂತು. ಅದು ಪ್ರಾಣನ ವಿಶೇಷವಾದ ಅನುಗ್ರಹದಿಂದ. ಯಾಕೆಂದರೆ ಪ್ರಾಣನ ಮತ್ತೊಂದು ಹೆಸರು ಅಂಗಿರಸ್ ಅನ್ನೋದು, ಅಥರ್ವ ಅನ್ನೋದು. ಥರ್ವ ಹಿಂಸಾಯಾಮ್ ಅಂತ, ಹಿಂಸೆಯನ್ನು ಕಳೆಯುವವ.
ಮಾನಸಿಕ ಹಿಂಸೆ ಇರ್ಬೋದು, ದೈಹಿಕ ಹಿಂಸೆ ಇರ್ಬೋದು, ಏನೇ ಇದ್ದರೂ ಅದನ್ನು ಕಳೆಯುವವ. ಇನ್ನು ಅಂಗಿ ಅಂದರೆ, ಅಂಗ ಅಂದರೆ ಗೊತ್ತು, ಅಂಗಿ ಅಂದರೆ ಈ ಅಂಗ ಉಳ್ಳದ್ದು, ನಮ್ಮ ಅಂಗಗಳೆಲ್ಲ ಒಂದರೊಳಗೆ ಸೇರಿಕೊಳ್ಳುತ್ತೆ, ಅದನ್ನ ಅಂಗಿ ಅಂತ ಕರೆಯುವುದು. ಆ ಅಂಗಿಗೆ ರಸ, ಒಳಗಿನಿಂದ ಶರೀರ ಪೂರ್ತಿ ಆದಮೇಲೆ ರಸ ಕೊಡಬೇಕಾದನು ಯಾರು? ಇವನೇ. ಎಲ್ಲ ಇಂದ್ರಿಯಗಳು ಸೇರಿದು, ಶರೀರಕ್ಕೆ ಏನೂ ಆಗಲಿಲ್ಲ, ರಸ ಸೇರಿತು, ಅಂಗಿರಸ ಆಯಿತು. ಈ ಶರೀರಕ್ಕೆ ಅಂಗಿರಸ ಆಗಲಿಕ್ಕೆ ಕಾರಣವಾದ ಋಷಿ ಸ್ವತಃ ಪ್ರಾಣನೇ. ಆಮೇಲೆ ಆ ಅಂಗಿರಸ್ಸು ಕೂಡ ಅತ್ಯಂತ ರಸಯುಕ್ತವಾದ ವೇದವನ್ನು ಲೋಕಕ್ಕೆ ಕೊಟ್ಟ, ಅದರಿಂದಾಗಿ ಅವನನ್ನು ಅಂಗಿರಸ್ಸು ಅಂತ ಗುರುತಿಸುವ ಹಾಗಾಯಿತು. ಇಂದ್ರಸ್ತ್ವಂ ಪ್ರಾಣ ತೇಜಸ ರುದ್ರೋಸಿ ಪರಿರಕ್ಷಿತ, ತ್ವಮಂತರಿಕ್ಷೇ ಚರಸಿ ಸೂರ್ಯಸ್ತ್ವಂ ಜ್ಯೋತಿಷಾಂ ಪತಿ. ಇಂದ್ರಸ್ತ್ವಂ, ನೀನೇ ಇಂದ್ರ, ಹೇ ಪ್ರಾಣ. ತ್ವಂ, ನೋಡಿ ಮತ್ತೆ ಮತ್ತೆ ಪ್ರಾಣ ಅನ್ನೋ ಶಬ್ದ ಬಳಸ್ತಾ ಇದ್ದಾರೆ. ಎಲ್ಲೋ ತಪ್ಪಿ ನೀವು ಇನ್ನೆಲ್ಲೋ ಹೋಗಬೇಡಿ. ಕೆಲವರಿಗೆ ಇಲ್ಲಿ ಶುರು ಮಾಡ್ತಾರೆ, ಇನ್ನೊಂದು ಕಡೆಗೆ ಅವ್ರಿಗೆ ಬೇಕಾದಲ್ಲಿ ತೊಗೊಂಡೋಗಿ ನಿಲ್ಲಿಸ್ತಾರೆ. ಅಲ್ಲೆಲ್ಲ ಮಧ್ಯದಲ್ಲಿ ಹೀಗೆ ನೀವು ಮತ್ತೆ ಕೊಂಡಿ ಹಾಕಿ ನಮ್ಮ ಸಂಬಂಧಿ ನಮ್ಮ ವಿಷಯಕ್ಕೆ ಬಂತು ಅಂತ ಮಾತಾಡಬೇಡಿ. ಮತ್ತೆ ಮತ್ತೆ ಪ್ರಾಣ, ಪ್ರಕೃಷ್ಟವಾದ ಚೇಷ್ಟೆ ಉಳ್ಳಂತಹ ಪ್ರಾಣನೇ ಇದ್ದಾನೆ. ತ್ವಂ ಇಂದ್ರ, ಇಂದ್ರ ಅಂದರೆ ಪರಮೈಶ್ವರ್ಯ ಉಳ್ಳವ. ಯಾರಿಗೆ ಉಸಿರಾಟದ ಜಯ ಇದೆಯೋ ಅವನು ಎಲ್ಲ ಐಶ್ವರ್ಯ ಸಿದ್ಧಿಸಿಕೊಳ್ತಾನೆ. ಹನುಮಂತ ಅಣಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮಿ, ಈಶಿತ್ವ ಅಂತ ಎಲ್ಲವನ್ನೂ ತೋರಿಸಿದ ಅಂತಿದೆ. ಯಾಕೆ ಅಂದರೆ ಅವನು ಸ್ವತಃ ಪ್ರಾಣ, ನಾನು ಕೊಡಬಲ್ಲೆ ಅಂತ ತೋರಿಸ್ಲಿಕ್ಕೋಸ್ಕರ. ಹಾಗಾಗಿ ಇಂದ್ರಸ್ತ್ವಂ ಅಂದರೆ ಐಶ್ವರ್ಯ ಉಳ್ಳವ, ಅಷ್ಟೈಶ್ವರ್ಯ ಉಳ್ಳವ. ಆ ಅಷ್ಟೈಶ್ವರ್ಯ ಉಳ್ಳುವ ಇಂದ್ರ ಶಬ್ದಕ್ಕೆ ಇಂದ್ರ ಆಮೇಲೆ ವಾಚ್ಯ, ಮೊದಲು ಪ್ರಾಣನೇ. ಪರಮಾತ್ಮನಿಗಿದೆ ವಿಶೇಷವಾದ ಹೆಸರು ಇಂದ್ರ ಅಂತ. ಆದರೆ ಆ ನಂತರದಲ್ಲಿ ಇಂದ್ರನಲ್ಲಿ ನಿಂತು ಆ ಮಹಾಕರ್ಮವನ್ನು ಮಾಡಿದವ. ಇನ್ನೊಂದು ರೀತಿಯಿಂದ ಯೋಚಿಸಿದರೆ, ಎರಡನೆಯ ಸ್ವಾರೋಚಿಷ ಮನ್ವಂತರದಲ್ಲಿ ಇಂದ್ರ ಪದವಿಗೆ ಏರಿದವನು ಸ್ವತಃ ಪ್ರಾಣನೇ. ರೋಚನ ಅನ್ನುವ ಹೆಸರಿನಿಂದ, ಈಗ ಪುರಂದರ ಅಂತ ಹೇಗಿದ್ದಾನೋ ಹಾಗೆ ರೋಚನ ಅನ್ನುವ ಹೆಸರಿನಿಂದ ಸ್ವತಃ ಪ್ರಾಣನೇ ಇಂದ್ರ ಪದವಿಯಲ್ಲಿದ್ದ. ಮೊದಲು ಯಜ್ಞ ಇದ್ದ, ಎರಡನೇದಕ್ಕೆ ರೋಚನ ಬಂದ, ಆಮೇಲೆ ಧರ್ಮ ಬಂದ, ಅಶ್ವಿಗಳಲ್ಲಿ ಒಬ್ಬ ನಾಸತ್ತೆ, ಇನ್ನೊಬ್ಬ ದಸ್ರ ಬಂದ. ಆಮೇಲೆ ಈಗ ಇರುವ ಇಂದ್ರ ಪೂರ್ವದ ಮನ್ವಂತರಕ್ಕೂ ಈಗಿನ ಮನ್ವಂತರಕ್ಕೂ ಎರಡಕ್ಕೂ ಒಮ್ಮೆ ಮಂದ್ರದ್ಯುಮ್ನಾಗಿ, ಇನ್ನೊಮ್ಮೆ ಈಗ ಪುರಂದರನಾಗಿ ಇಂದ್ರ ಪದವಿಯಲ್ಲಿ ಇದ್ದಾನೆ. ಹೀಗೆ ಇಂದ್ರನಾಗುವ ಸ್ಥಾನದಲ್ಲಿ ಒಂದು ಸರ್ತಿ ಪ್ರಾಣನೂ ಇದ್ದ. ಅದರಿಂದಾಗಿ ನಿಜವಾಗಿ ಇಂದ್ರ ಶಬ್ದದ ವಾಚ್ಯತ್ವ ಅರ್ಥದಲ್ಲಿ ಅದು ಪ್ರಾಣನಲ್ಲಿಯೇ ಇರುವುದು. ಇದು ಭಾಗವತದಲ್ಲಿ 8ನೆಯ ಸ್ಕಂಧದಲ್ಲಿ ನಮಗೆ ಈ ವಿಚಾರಗಳು ಮೊದಲನೇ ಅಧ್ಯಾಯದಲ್ಲೇ ಇದೆ. ಯಜ್ಞರೂಪಿ ಪರಮಾತ್ಮನನ್ನು ಮನು ಪ್ರಾರ್ಥನೆ ಮಾಡಿದ ನಂತರ ಯಾವ ಮನ್ವಂತರದಲ್ಲಿ ಯಾರ್ಯಾರು ಇಂದ್ರರಾದರು ಅನ್ನುವ ಮಾತು ಇದೆ. ಆಗ ರೋಚನ ಅನ್ನುವಂತಹ ಪ್ರಾಣದೇವ 2ನೇ ಮನ್ವಂತರದ ಇಂದ್ರನಾಗಿ ಕಾರ್ಯವನ್ನು ನಿರ್ವಹಿಸಿದ್ರಿಂದಾಗಿ ಇಂದ್ರ ಅನ್ನುವ ಶಬ್ದ ಅದು ಪ್ಲೇಸ್ ಇದ್ದು, ವ್ಯಕ್ತಿ ಇದ್ದಲ್ಲ. ಅದನ್ನಾಗಿ ಆ ಪ್ಲೇಸಿಗೆ ಯಾರು ಬಂದರೂ ಅವರಿಗೆ ಇಂದ್ರ ಅಂತ ಅನ್ನೋ ಹೆಸರು ಬರುತ್ತೆ. ಅವನಿಗಿಂತ ಮೊದಲು ಇಂದ್ರನಾಗಿದ್ದವನು ಪ್ರಾಣನಾದ್ರಿಂದಾಗಿ ಇಂದ್ರಸ್ತ್ವಂ. ತೇಜಸ ಸ್ವಸಾಮರ್ಥ್ಯದಿಂದ ಸೀಟಲ್ಲಿ ಕೂಡಿಸಿದ್ರು ಅಂತ ಹೆಸರು ಮಾತ್ರ ಬಂದದ್ದಲ್ಲ. ಕೆಲವರಿಗೆ ಸೀಟಿಗೆ ಬಂದಾಗ ಹೆಸರಿರುತ್ತೆ, ಸೀಟಲ್ಲಿ ಇಳಿದ ಮೇಲೆ ಅವರು ಏನಾಗಿರ್ತಾರೆ ಅಂತ ಅವರಿಗೂ ಗೊತ್ತಿರಲ್ಲ. ಆದರೆ ಪ್ರಾಣ ತೇಜಸ ತನ್ನ ಸ್ವಸಾಮರ್ಥ್ಯದಿಂದ ಆ ಇಂದ್ರ ಪದವಿಯಲ್ಲಿದ್ದಾನೆ. ಈಗ ಇರುವ ಇಂದ್ರನಲ್ಲೂ ಅನೇಕ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ರುದ್ರೋಸಿ ಪರಿರಕ್ಷಿತ, ಇದೊಂದು ಸುಂದರವಾದ ಮಾತು. ನೀನೇ ಪರಿರಕ್ಷಿತೃ. ನಾನು ಹಾಗೆ ಹೇಳಿದೆ, ಪವಮಾನದ ಮೂಲಕ ಮೃತ್ಯುಂಜಯನಾಗಿ ಕೆಲಸ ಮಾಡುವಂತಹ ಶಕ್ತಿ ಸ್ವತಃ ಪ್ರಾಣನೇ. ಮೃತ್ಯುಂಜಯ ಮಂತ್ರದಿಂದಲೂ ಆಗುತ್ತೆ. ಅದು ಕೆಲವು ವಿಧಿಗಳಲ್ಲಿ ಆ ಮಂತ್ರಗಳ ಉಪಯೋಗವನ್ನು ಹೇಳಿದ್ದಾರೆ. ಆದರೆ ರುದ್ರ ಅಂದರೆ ರುಜಾಂ ದ್ರವಣತೋ ಯಸ್ಮಾತ್ ರುದ್ರ ತಸ್ಮಾತ್ ಜನಾರ್ದನ ಅಂತ ಒಂದು ಮಾತಿದೆ. ಜನಾರ್ದನನಿಗೆ ರುದ್ರ ಅಂತ ಹೆಸರು ಅಂತ. ಆದರೆ ಅದೇ ಅರ್ಥದಲ್ಲಿ ರೋಗಗಳನ್ನು ಪರಿಹರಿಸುವುದು ಗಾಳಿಯ ಉಸಿರಾಟದ ವ್ಯವಸ್ಥೆಯಿಂದ ಹೊರತು ಹೊರಗಿನ ಆಹಾರದ ವ್ಯವಸ್ಥೆ ಆಮೇಲೆ. ಆದರೆ ಉಸಿರಾಟ ಚೆನ್ನಾಗಾಡಿದರೆ ದೇಹದಲ್ಲಿ ವಿಷ ತಿಂದರೂ ಕೂಡ ಅದು ಜೀರ್ಣ ಆಗುತ್ತೆ, ಭೀಮ ಮಾಡಿ ತೋರಿಸಿದ್ದಾನೆ. ಹಾಗಾಗಿ ಪ್ರಾಣನಿಂದಾಗಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಅಂದಾಗಿ ರೋಗ ಪರಿಹಾರ ಆಗುತ್ತೆ. ರೋಗ ಪರಿಹಾರ ಆಗೋದ್ರಿಂದಾಗಿ ಅವನಿಗೆ ರುದ್ರ ಅಂತ ಹೆಸರು. ರುದ್ರ ಅನ್ನೋದು ಪ್ರಾಣನಿಗೆ ಬಂದ ಸಹಜವಾದ ಹೆಸರು. ಕೆಲವರಿಗೆ ಪುರಾಣಗಳಲ್ಲಿ ರುದ್ರತನಯ ಅಂತ ಹನುಮಂತನನ್ನು ಕರೆಯುವ ಒಂದು ಅಭ್ಯಾಸ ಇದೆ. ಸ್ಕಂದ ಪುರಾಣದಲ್ಲಿ ಇದೆ ಹಾಗೆ. ಆದರೆ ಅದನ್ನಿಟ್ಟುಕೊಂಡು ಆಮೇಲೆ ಎಲ್ಲ ಶಿವತನಯ ಅಂತ ದೊಡ್ಡ ಗಲಾಟೆ. ಆದರೆ ಸ್ವಲ್ಪ ಪ್ರಜ್ಞೆಯಿಂದ ಆಲೋಚನೆ ಮಾಡಿದರೆ ಇಡೀ ರಾಮಾಯಣದಲ್ಲಿ ಎಲ್ಲೂ ಕೂಡ ಅವನನ್ನು ಆ ರೀತಿ ಉಲ್ಲೇಖ ಮಾಡಿದ್ದಿಲ್ಲ. ಹಲವು ಪುರಾಣಗಳಲ್ಲಿ, ಕೇವಲ ರಾಮಾಯಣ ಮಾತ್ರ ಅಲ್ಲ. ರಾಮಾಯಣ ನಮಗೆ ಅಥೆಂಟಿಕ್ ಯಾಕೆಂದರೆ ಸ್ವತಃ ವಾಲ್ಮೀಕಿಗಳು ತಾವು ಕಂಡು ಜೊತೆಗಿದ್ದು ಬರೆದದ್ದಾದ್ರಿಂದಾಗಿ. ಇನ್ನು ಎರಡನೇದ್ದು, ವ್ಯಾಸರು ಕೂಡ ಅನೇಕ ಕಡೆಗಳಲ್ಲಿ ಉಲ್ಲೇಖ ಮಾಡುವಾಗ ಪವನಜ, ಮಾರುತಾತ್ಮಜ, ವಾಯುಪುತ್ರ, ವಾಯೋ ಔರಸಃ ಅಂತ ಹೀಗೆಲ್ಲ ಹೇಳಿದ ಮೇಲೆ ಮಧ್ಯದಲ್ಲಿ ಒಂದು ಕಡೆ
ರುದ್ರಪುತ್ರ ರುದ್ರತನಯ ಅಂತ ಬಂದರೆ ಅದರ ಅಭಿಪ್ರಾಯ ಏನು? ರುದ್ರ ಅಂದರೆ ಪ್ರಾಣನೇ, ಪ್ರಾಣಪುತ್ರ ಅಂತಲೇ ಅರ್ಥ. ರುದ್ರೋಸಿ ಪರಿರಕ್ಷಿತ. ಉಪನಿಷತ್ತು ನಮಗೆ ಎಚ್ಚರಿಕೆ ಕೊಡ್ತು, ಅವನಿಗೆ ರುದ್ರ ಅಂತ ಹೆಸರಿದೆ. ಹಾಗಾಗಿ ರುದ್ರತನಯ ಅಂತ ಬಂದರೆ ಅದು ತಕ್ಷಣಕ್ಕೆ ನೀವು ಹೆದರಬೇಕಾದ ಅಗತ್ಯ ಇಲ್ಲ. ಅದು ರುದ್ರ ಅನ್ನೋದು ಪ್ರಾಣ, ಎಲ್ಲ ದೇವತೆಗಳ ಹೆಸರು ಅಂತ ಇಷ್ಟು ಹೊತ್ತು ಹೇಳಿದ ಮೇಲೆ ರುದ್ರನ ಹೆಸರು ಕೂಡ ಅದು ಪ್ರಾಣನ ಜೊತೆಗೆ ಬಂದಿದೆ ಅನ್ನೋದಕ್ಕೆ ಸ್ವತಃ ದೇವತೆಗಳಲ್ಲಿ ರುದ್ರನೂ ಇದ್ದಾನಲ್ಲಿ. ಈ ಸ್ತೋತ್ರದಲ್ಲಿ ಮನೋದೇವತೆಯಾಗಿ ಅವನು ಇದ್ದು ತಾನು ನಿಷ್ಕ್ರಿಯನಾದಾಗ ದೇಹದಲ್ಲಿ ಯಥಾಪ್ರಕಾರ ಉಣ್ಣುವುದು ತಿನ್ನುವುದು ಮಲಗಿದ್ದು ನಡೀತಾನೆ ಇತ್ತು. ಅದರಿಂದಾಗಿ ನೀನೇ ರುದ್ರ, ನಾನಲ್ಲ ಅಂತ ಅವನೇ ಭಗವಂತನಿಗೆ ಒಪ್ಪಿಸ್ತಾ ಇದ್ದಾನೆ, ಪ್ರಾಣದೇವನ ಹತ್ರ ಒಪ್ಪಿಸ್ತಾ ಇದ್ದಾನೆ. ಈ ಕಾರಣಕ್ಕಾಗಿ ರುದ್ರೋಸಿ ಪರಿರಕ್ಷಿತ ತ್ವಂ ಅಂತರಿಕ್ಷೇ ಚರಸಿ. ದೇವಲೋಕ ಮತ್ತು ಭೂಲೋಕದ ನಡುವಿನ ಅಂತರಿಕ್ಷದಲ್ಲಿ ಅಂತಹ ಈಕ್ಷತೆ ಎಲ್ಲವನ್ನು ನೋಡ್ತಾ ನೋಡ್ತಾ ಚರಸಿ. ತ್ವಂ ಸೂರ್ಯ ಜ್ಯೋತಿಷಾಂಪತಿ. ಆ ಸೂರ್ಯನಲ್ಲಿ ನೆಲೆ ನಿಂತು ನಮಗೆ ಬಿಸಿಯನ್ನು ಕೊಡುವವ, ಮಳೆಯನ್ನು ಕೊಡುವವ, ಪ್ರಾಣವನ್ನು ಉಳಿಸುವವ. ಔಷಧಿ ಗಿಡಗಳಲ್ಲಿ ಹಾಲನ್ನು ತುಂಬಿಸಿ ಅದು ಗಟ್ಟಿಯಾಗುವಂತೆ ಮಾಡಿ, ಅದು ಕಾಳಾಗಿ ಅದು ಜೊಳ್ಳೆಲ್ಲ ಹೋಗಿ ನಮಗೆ ಹೊಟ್ಟೆಗೆ ತುಂಬಿಸಿ ದೇಹದಲ್ಲಿ ಪ್ರಾಣಶಕ್ತಿಯನ್ನಾಗಿಸಿ ಕಾರ್ಯಭಾರಗಳಲ್ಲಿ ಮತ್ತಷ್ಟು ಚೆನ್ನಾಗಿ ತೊಡಗುವಂತೆ ಮಾಡುವಂತಹ ಸೂರ್ಯ ನೀನಾಗಿದ್ದಿ. ಜ್ಯೋತಿಷಾಂಪತಿ, ಬೆಳಕುಗಳ ಒಡೆಯ. ಎಲ್ಲ ಬೆಳಕುಗಳು ಒಳಗಿನಿಂದ ಅದು ಪ್ರಾಣನನ್ನು ಅನುಸರಿಸಿ ಇದೆ. ಇದು ಸ್ವತಃ ಉಪನಿಷತ್ತು ಹೇಳಿದ ಮಾತು. ಯದಾ ತ್ವಮಭಿವರ್ಷಸ್ಯ ಥೇಮಾ ಪ್ರಾಣತೆ ಪ್ರಜಾಃ ಆನಂದರೂಪಾಸ್ತಿಷ್ಠಂತಿ ಕಾಮಾಯಾನ್ನಂ ಭವಿಷ್ಯತೀತಿ. ಯದಾ ತ್ವಂ ಅಭಿವರ್ಷಸಿ, ಯಾವಾಗ ನೀನು ಮೋಡಗಳು ಪರಸ್ಪರ ಗಿಡಿದು ಹೊಡೆದು ಘರ್ಜಿಸಿ ಘಟ್ಟಿಸಿದಾಗ ಮಳೆ ಬರುತ್ತೋ ಆ ಕ್ಷಣವೇ ಅಥ ಇಮಾಹ, ಈ ಸಸ್ಯಗಳು, ಈ ಪ್ರಜೆಗಳು, ಪ್ರಾಣತೆ ಪ್ರಜಾಹ, ನಿನ್ನ ಮಕ್ಕಳು ಆನಂದರೂಪಾಸ್ತಿಷ್ಠಂತಿ, ಮೈ ಮರೆತು. ಈ ಹಳ್ಳಿಯಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡೋರಿಗೆ ಸುಸ್ತಾದರೆ ಮಳೆ ಬಂತು ಅಂದರೆ ಅವ್ರು ಮೈ ಚೆಲ್ಲಿ ನೀರಲ್ಲೇ ಇರ್ತಾರೆ. ನಮಗದರ ಸುದ್ದಿ ಕೇಳಿದ್ರೆ ಶೀತ ಆಗುತ್ತೆ ಮಳೆ ಬಂತು ಅಂತ. ಅಂಥದ್ರಲ್ಲಿ ಅವರು ಆನಂದದಿಂದ ಮೈ ಮರೆತು ಆನಂದರೂಪಾಸ್ತಿಷ್ಠಂತಿ ಕಾಮಾಯ ಅನ್ನಂ ಭವಿಷ್ಯತಿ. ನೀನು ಮಳೆ ಸುರಿಸಿದ್ರಿಂದ ನಮಗೆ ನಾಳೆ ಚೆನ್ನಾಗಿ ಬೆಳೆಯಾಗುತ್ತೆ ಅಂತ ರೈತರು ಖುಷಿ ಪಡ್ತಾರಂತೆ, ಪ್ರಜೆಗಳು ಖುಷಿ ಪಡ್ತಾರಂತೆ. ಸಸ್ಯ ಜಾತಿಗಳು ಆ ಸಸ್ಯಗಳ ಜೊತೆಗೆ ಹೆಚ್ಚಾಗಿ, ಮನುಷ್ಯ ಕೆಲವೊಮ್ಮೆ ಒಳ್ಳೆಯದನ್ನು ಯೋಚಿಸುವುದೇ ಇಲ್ಲ, ಪ್ರಾಣಿ ಪಕ್ಷಿಗಳಿಗೆ ಅರ್ಥ ಆಗುತ್ತಂತೆ. ಅದಕ್ಕೆ ಪ್ರಜಾಹ ಅಂತ ಹೇಳಿದ್ದು. ಅವುಗಳಿಗೆ ಪ್ರಜ್ಞೆ ಇದೆ, ಮನುಷ್ಯನಿಗೆ ಪ್ರಜ್ಞೆ ತಪ್ಪೋಗಿದೆ. ಆದರೆ ಪ್ರಾಣಿಗಳು ಮಳೆ ಬಂದ ತಕ್ಷಣ ನೀವು ಗಮನಿಸಿ, ಎಷ್ಟು ಪ್ರಾಣಿಗಳು ನೀರಿಗೆ ಒಂದು ಸರ್ತಿ ಒದ್ದಾಡ್ತಾವೆ ಅಂತಂದರು ಸ್ವಲ್ಪ ಹೊತ್ತಾದ ಮೇಲೆ ಅವುಗಳೇ ಮೈಚಲ್ಲಿ ನಮಗೆ ಇನ್ನು ಬೆಳೆ ಬರುತ್ತೆ, ಮಳೆ ಬಂತು, ಆ ಹೊಟ್ಟೆ ತುಂಬಲಿಕ್ಕೆ ಬೇಕಾದ ಶಕ್ತಿಯನ್ನು ವಾಯುದೇವ ನೀಡ್ತಾ ಇದ್ದಾನೆ. ಅದು ಎಲ್ಲಿಂದ ಶುರು ಅಂದರೆ ಉಪನಿಷತ್ತಿನಲ್ಲಿ ಒಂದು ಕಡೆ ಘರ್ಜನೆಯ ಬಗ್ಗೆ, ಆಕಾಶದಲ್ಲಿ ಗುಡುಗಿನ ಬಗ್ಗೆ ಹೇಳುವಾಗ ಆ ಗುಡುಗು ದೇವರ ನಾಮ ಅಂತೆ. ಗುಡುಗುಡು ಗುಮ್ಮಟರಾಯ ಬರ್ತಾ ಇದ್ದಾನೆ ಅಂತ ನಾವು ಚಿಕ್ಕಂದಿನಲ್ಲಿ ಸುಮ್ಮನೆ ಹಾಡು ಕೇಳ್ತಿದ್ವಿ. ಅದು ಗುಮ್ಮಟರಾಯ ಅಂತಂದರೆ ಸ್ವತಃ ಪ್ರಾಣದೇವ ಮುಂದೆ ಮಳೆ ಬರ್ತಾ ಇದೆ, ನೀವೆಲ್ಲರೂ ಕೂಡ ಭಗವಂತನ ಈ ಯೋಜನೆಯನ್ನು ನಿಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳಿ, ದೇವರು ದೊಡ್ಡವನು ದೇವರು ದೊಡ್ಡವನು ಅಂತ ಅವನು ಹೇಳ್ತಾ ಹೇಳ್ತಾ ಆ ಗುಡುಗಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾನಂತೆ ಅಂತ ಹೀಗೆ ಉಪಾಸನೆ ಮಾಡಬೇಕು ಅಂತ ಅಲ್ಲೊಂದು ಮಾತಿದೆ. ದೇವರ ಗಾಂಭೀರ್ಯವನ್ನು, ದೇವರ ಆ ಪ್ರತಿಯೊಂದು ವಿಷಯದಲ್ಲಿರುವ ತಾದಾತ್ಮ್ಯವನ್ನು ಆ ಗುಡುಗು ಹೇಳುತ್ತೆ ಅಂತ. ಹೀಗೆ ಕಾಮಾಯ ಅನ್ನಂ ಭವಿಷ್ಯತಿ ಇತಿ. ವ್ರಾತ್ಯಸ್ತ್ವಂ ಪ್ರಾಣೈಕರ್ಷಿರತ್ತ ವಿಶ್ವಸ್ಯ ಸತ್ಪತಿ ವಯಮಾದ್ಯಸ್ಯ ದಾತಾರಃ ಪಿತಾ ತ್ವಂ ಮಾತರಿಶ್ವನಃ. ವ್ರಾತ್ಯಸ್ತ್ವಂ, ಮೇಲ್ನೋಟಕ್ಕೆ ವ್ರಾತ್ಯ ಅನ್ನುವ ಶಬ್ದಕ್ಕೆ ವ್ರತ ಬಿಟ್ಟವರು ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಆದರೆ ವ್ರಾತ್ಯ ಅಂತ ಅನ್ನೋದು ಒಂದು ವಿಶೇಷವಾದ ಕಾಂಡದಿಂದ ಕೂಡಿದ ಭಗವಂತನನ್ನು ಸ್ತುತಿಸುವ ಮಂತ್ರಗಳು. ಆ ಮಂತ್ರಗಳಿಂದ ಸರಿಯಾದ ಅರ್ಥವನ್ನು ತೆಗೆದು ಭಗವಂತನ ಪರವಾದ ಅರ್ಥವನ್ನು ಚಿಂತನೆ ಮಾಡುವವರಾದ್ರಿಂದಾಗಿ ಅವರಿಗೆ ವ್ರಾತ್ಯರು, ಭಗವಂತನ ವಿಶೇಷ ಭಕ್ತರು. ಪ್ರಾಣೈಕ ಋಷಿ, ನೀನು ಹೇ ಪ್ರಾಣ ಏಕ ಋಷಿ, ನೀನು ಮುಖ್ಯ ಋಷಿ. ಅಂದರೆ ಭಗವಂತ ಕಂಡ ನಂತರ, ಲಕ್ಷ್ಮೀದೇವಿ ತಿಳಿದ ನಂತರ ಎಲ್ಲ ಮಂತ್ರಗಳನ್ನು ಕಂಡವ ಮತ್ತೆ ಪ್ರಾಣನೇ, ಬ್ರಹ್ಮ ಋಷಿ ಅಂತ. ಅದಕ್ಕೆ ನಾವು ಎಲ್ಲದಕ್ಕೂ ಸೇರಿ ಒಂದು ಋಷಿ ಛಂದಸ್ಸು ಹೇಳುವುದಿದೆ. ಯಾವ ಮಂತ್ರ ಅಂತ ಗೊತ್ತಿಲ್ಲದೆ ಇದ್ದಾಗ ಅಥವಾ ಮಂತ್ರಕ್ಕೆ ಋಷಿಯ ಪರಿಚಯ ಇಲ್ಲದೆ ಇದ್ದಾಗ ಬ್ರಹ್ಮ ಅಂತೂ ಹೌದು ಅಂತ, ಅಂದರೆ ಅದು ಪ್ರಾಣನೂ ಹೌದು. ಏಕ ಋಷಿ, ಮುಖ್ಯ ಋಷಿ. ಅತ್ತ, ಪರಮಾತ್ಮನಿಗೆ ಅತ್ತ ಚರಾಚರ ಗ್ರಹಣಾತ್ ಅಂತ ಇಡೀ ಚರಾಚರಗಳನ್ನು ನುಂಗುತ್ತಾನೆ ಅಂತ ಹೇಳುವಾಗ ಪ್ರಾಣನೂ ಕೂಡ ಭಗವಂತನೊಂದಿಗೆ ನುಂಗುವನಾದ್ರಿಂದ ಅವನನ್ನು ಅತ್ತ. ಅಷ್ಟೇ ಅಲ್ಲ, ವಿಶ್ವಸ್ಯ ಸತ್ಪತಿ, ಇಡೀ ವಿಶ್ವಕ್ಕೆ ಸಾತ್ವಿಕವಾದ ಆಳ್ವಿಕೆಯನ್ನು ನೀಡುವ ಪತಿ, ರಾಜನಾಗಿ ಭಗವಂತನಿದ್ದಾನೆ, ಭಗವಂತನ ಭಕ್ತನಾಗಿ ಪ್ರಾಣನಿದ್ದಾನೆ. ಇದು ಎರಡೂ ಅರ್ಥದಲ್ಲಿದೆ. ಅವನಲ್ಲಿರುವ
ಮಿಶ್ರಸ್ತುತಿಯಾಗಿ ಪ್ರಾಣನ ಜೊತೆಗೆ ಭಗವಂತನೂ ಸೇರ್ತಾನೆ. ಆದರೆ ಇಲ್ಲಿ ಪ್ರಧಾನವಾಗಿ ಅವನನ್ನೇ ಸ್ತುತಿಸ್ಲಿಕ್ಕೋಸ್ಕರ ನಿಂತ ಮಾತು. ಆದ್ದರಿಂದಾಗಿ ಅದು ಸತ್ಪತಿ ಅಂತಂದರೆ ಇರುವಿಕೆಗೆ ಪತಿ. ಸತ್ ಅಂದರೆ ಇರುವಿಕೆ. ಸತ್ ಅನ್ನೋದು ಅಸ್ಥಿ ಅನ್ನುವ ಶಬ್ದಕ್ಕೆ ಸಂಬಂಧಪಟ್ಟ ಶಬ್ದ. ಇರುವಿಕೆ ಅಂದರೆ ಸುಖವಾಗಿರುವುದು. ಸತ್ಪತಿ ಅಂದರೆ ಸುಖವಾಗಿರುವುದಕ್ಕೆ ಬೇಕಿರುವಂತಹ ಅಧಿಕಾರ ಅದು ಅವನಿಗಿದೆ, ಅವನಿಂದ ನಮಗಿದೆ. ವಯಂ ಆದ್ಯಸ್ಯ ದಾತಾರಃ ಪಿತಾ ತ್ವಂ ಮಾತರಿಶ್ವನಃ. ನಾವು ಎಲ್ಲದಕ್ಕಿಂತ ಮೊದಲಿದ್ದ ಭಗವಂತನ ಆಶ್ರಯದಲ್ಲಿ ಇರುವವರು. ನೀನು ತ್ವಂ ಪಿತಾ ಮಾತರಿಶ್ವ. ಮಾತರಿಶ್ವ ಅಂದರೆ ಇನ್ನೊಂದು ಪ್ರಾಣದೇವರ ಹೆಸರು. ಮಾತರಿ ಶ್ವಯತೆ. ಮಾತರಿ ಅಂತಂದರೆ ಮಾತುಗಳಲ್ಲಿ. ಉಮಾ ಮಾತರ ಸ್ಮೃತಾ ಅಂತ ಮಾತಿಗೆ ಉಮಾ ಮಾತಾ ಅಂತ ಈ ಹೆಸರಿದೆ. ಅಲ್ಲಿ ಶ್ವಯತೆ ಓಡಾಡುವವನು. ಮುಖ್ಯವಾದ ಮಾತುಗಳು ಅಂದರೆ ಋಕ್, ಯಜುಸ್, ಸಾಮ, ಅಥರ್ವ, ಮಹಾಭಾರತ ರಾಮಾಯಣ ಒಟ್ಟಿಗೆ ಬರುತ್ತೆ ಇತಿಹಾಸ ಅನ್ನುವ ಹೆಸರಿನಿಂದ. ಆಮೇಲೆ ಪುರಾಣಗಳು, ಆಮೇಲೆ ಪಂಚರಾತ್ರ. ಈ 7 ವಿಶಿಷ್ಟವಾದ ಮಾತೃಕೆಯರಲ್ಲಿ, ತಾಯಿಯರಲ್ಲಿ ಓಡಾಡುವವನಾದ್ರಿಂದಾಗಿ ಅವನನ್ನು ಮಾತರಿಶ್ವ ಅಂತ ಕರೀತಾರೆ. ತ್ವಂ ಮಾತರಿಶ್ವ ಮಾತರಿಶ್ವನಃ. ಅದು ಮಾತರಿಶ್ವ ಅಂತ ಇಲ್ಲಿ ಸಂಬೋಧನೆ. ಹೇ ಮಾತರಿಶ್ವ ತ್ವಂ ನಃ ಪಿತಾ. ನೀನು ನಮಗೆ ತಂದೆಯಾಗಿದ್ದಿ, ಪಾಲಕನಾದ್ರಿಂದಾಗಿ. ಯಾತೇ ತನೂರುವಾಚಿ ಪ್ರತಿಷ್ಠಿತ ಯಾ ಶ್ರೋತ್ರೇ ಯಾಚ ಚಕ್ಷುಷಿ ಯಾಚ ಮನಸಿ ಸಂತತ ಶಿವಾ ತಾಂಕುರು ಮೋತ್ಕ್ರಮೀ. ಯಾತೇ ತನೂಹು ವಾಚಿ ಪ್ರತಿಷ್ಠಿತ. ಯಾವ ನಿನ್ನ ಶರೀರ ಅನೇಕ ಮಂತ್ರಗಳಲ್ಲಿ ಪ್ರತಿಪಾದ್ಯತ್ವೇನ ನೆಲೆಸಿದೆಯೋ, ಯಾ ಶ್ರೋತ್ರೇ ಯಾಚ ಚಕ್ಷುಷಿ, ಯಾವುದು ಕಿವಿಗೆ ಬೀಳುತ್ತೋ, ಯಾವುದು ಕಣ್ಣ ಮುಂದೆ ಆ ಚತುರ್ಮುಖನ ಪ್ರಾಣದೇವನ ವಿಶಿಷ್ಟವಾದ ನಡೆಗಳು ವೇದದಲ್ಲಿ ಹೇಳಿದಂತೆ ಕಣ್ಣಿಗೆ ಬಿತ್ತೋ, ಯಾಚ ಚಕ್ಷುಷಿ ಯಾಚ ಮನಸ್ಸಿ, ಮನಸ್ಸಿನಲ್ಲಿ ಮನನ ಮಾಡ್ತಾ ಮಾಡ್ತಾ ಪ್ರಾಣದೇವರ ಮಹಿಮೆ ಎಷ್ಟು ಅದ್ಭುತ, ಈ ಸಂಗತಿಗಳನ್ನು ಚಿಂತಿಸಲಿಕ್ಕೆ ನಮಗೆ ಸಾಧ್ಯ ಆಯ್ತಲ್ವಾ ಅಂತ ಮನಸ್ಸಿ ಸಂತತ ಶಿವಾಂಗ್ ತಾಂಗ್ ಕುರು ಮೋತ್ಕ್ರಮೀ. ಇದು ಶಿವವನ್ನು, ಶಿವ ಅಂದರೆ ಮಂಗಳ, ಯಾರಿಗೆ ಮನಸ್ಸಿನಲ್ಲಿ, ಯಾರಿಗೆ ಕಿವಿಯಲ್ಲಿ, ಯಾರಿಗೆ ಹೃದಯದಲ್ಲಿ, ಯಾರಿಗೆ ಪ್ರತಿಯೊಂದು ಮಾತಿನಲ್ಲಿ ಪ್ರಾಣದೇವನು ನೆಲೆಸಿದ್ದಾನೆ ಅಂತ ಕಾಣಲಿಕ್ಕೆ ಸಾಧ್ಯವಾಗುತ್ತೋ ಅಂಥವನಿಗೆ ನೀನು ರಕ್ಷಣೆ ಮಾಡು. ಮಾ ಉತ್ಕ್ರಮೀಹಿ, ಅಲ್ಲಿಂದ ಹೊರಟು ಹೋಗಬೇಡ, ಅಂಥವರನ್ನು ಬಿಟ್ಟು ಹೋಗಬೇಡ. ಅಂಥವರಿಂದ ಸಿಗುವ ಜ್ಞಾನ ನಮಗೆ ಅತ್ಯಂತ ದೊಡ್ಡದು. ನೀನು ಅಲ್ಲೇ ಇರಬೇಕು. ಅವರ ದೇಹ, ಅವರ ಇಂದ್ರಿಯ, ಅವರ ಕೈಕಾಲುಗಳೆಲ್ಲ ಸುಖವಾಗಿರಬೇಕು. ಏನೇ ಕಳೆದು ಹೋದರೂ ಕೂಡ ಕಣ್ಣು ಮೂಗು ಬಾಯಿ ನೆಟ್ಟಿಗಿರಬೇಕು. ಬಾಯಿ ಅಂದರೆ ಮಾತಾಡ್ಲಿಕ್ಕೆ ಹೇಳಿದ್ದು, ಕಣ್ಣು ಮೂಗು ಬಾಯಿ ಅಂದರೆ ತಿನ್ನಲಿಕ್ಕಲ್ಲ. ಕಣ್ಣು ಚೆನ್ನಾಗಿದ್ದರೆ, ಕಿವಿ ಚೆನ್ನಾಗಿದ್ದರೆ, ಬಾಯಿ ಚೆನ್ನಾಗಿದ್ದರೆ ನಮಗೆ ನಾವು ಮಾಡುವ ಜ್ಞಾನ ಕಾರ್ಯದಲ್ಲಿ ಎಂದೂ ತೊಂದರೆ ಆಗೋದಿಲ್ಲ. ಹಾಗೆ ದೊಡ್ಡವರನ್ನು ನಾವು ಗಮನಿಸಿದರೆ, ಯಾರೇ ಇರಲಿ, ಬೇರೆ ಎಲ್ಲ ವ್ಯಕ್ತಿಗಳನ್ನು ನೋಡಿದಾಗ ಬಾಯಿ ಬಿದ್ದು ಹೋಗುತ್ತೆ, ಕಣ್ಣು ಮಂಬಾಗುತ್ತೆ, ಕಿವಿ ಕೇಳಿಸೋದೇ ಇಲ್ಲ, ಏನೋ ಒಂದು ಅವ್ಯವಸ್ಥೆಯಿಂದ ಅವರು ಪೂರ್ತಿ ಒಂದು ಕಾಲದಲ್ಲಿ ಹಾರಾಡ್ತಾ ಇದ್ದವರು ಈಗ ಅವರಿಗೆ ಏನೂ ಶಕ್ತಿ ಇಲ್ಲದಂತೆ ನಿರ್ವೀರಾಗಿ ಬಿದ್ದಿರ್ತಾರೆ. ಆದರೆ ಯಾರು ಈ ಪ್ರಾಣನನ್ನು ಉಪಾಸನೆ ಮಾಡಿ ತಮ್ಮ ಬದುಕಿಗೆ ಅರ್ಥವನ್ನು ಕಲ್ಪಿಸಿಕೊಂಡಿದ್ದಾರೋ, ಸಾಯುವ ಕೊನೆ ಕ್ಷಣದ ತನಕವೂ ಕೂಡ ತನ್ನ ಪೂರ್ವದ ಯಾವುದೇ ಘಟನೆಗಳನ್ನು ಮರೆಯದೆ ಅತ್ಯಂತ ನಿಷ್ಠೆಯಿಂದ ಆ ಕಾರ್ಯವನ್ನು ಮಾಡುವುದರಲ್ಲಿ ಸಮರ್ಥರಾಗ್ತಾರೆ. ಅದಕ್ಕೆ ಕಾರಣ ಪ್ರಾಣ. ಯಾಚ ಮನಸ್ಸಿ ಸಂತತ, ಮನಸ್ಸಿನಲ್ಲಿ ನಿರಂತರ ಅದೇ ಗುಂಗು ಯಾರಲ್ಲಿ ಓಡ್ತಾ ಇರುತ್ತೋ ಅವನಿಗೆ ಶಿವಾಂ, ಅವನಿಗೆ ಮಂಗಳವೇ ಉಂಟಾಗುತ್ತೆ. ಮಾಮೋತ್ಕ್ರಮಿ, ಖಂಡಿತ ಅವರನ್ನು ಅಲ್ಲಿಂದ ಓಡಿಸ್ಬೇಡ. ಪ್ರಾಣಸ್ಯೈತದ್ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿನಃ ಇತಿ. ಪ್ರಾಣಸ್ಯೈತದ್ವಶೇ ಸರ್ವಂ, ಇಡೀ ಜಗತ್ತಿನಲ್ಲಿರುವ ಎಲ್ಲವೂ ಕೂಡ ಪ್ರಾಣನ ವಶದಲ್ಲಿದೆ. ತ್ರಿದಿವೇ ಯತ್ ಪ್ರತಿಷ್ಠಿತಂ, ಅದು ಇಲ್ಲಿ ಮಾತ್ರ ಅಲ್ಲ, ಸ್ವರ್ಗ, ನರಕ, ಭೂಮಿ, ಈ 3 ಸ್ಥಿತಿಗಳಿಗೆ ಸಂಬಂಧಪಟ್ಟ ಚಲನವಲನ ಅವನಿಗೆ ಇರುವುದರಿಂದಾಗಿ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿನಃ. ಓ ಪ್ರಾಣದೇವನೇ, ನೀನು ಮಕ್ಕಳನ್ನು ತಾಯಿಯೊಬ್ಬಳು ಪೋಷಿಸುವಂತೆ ಮಾತೇವ ಪುತ್ರಾನ್ ರಕ್ಷಸ್ವ. ನೀನು ಏತತ್ ಸರ್ವಂ ಪ್ರಾಣಸ್ಯ ವಶೇ, ಈ ಎಲ್ಲವೂ ಕೂಡ ಅದು ಜಡ ಚೇತನಗಳ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅವನ ವಶದಲ್ಲಿರುವ ವಿಷಯಕ್ಕೆ, ಎಲ್ಲರೂ ಸಮಾನವೇ. ಆ ರೀತಿ ಇರುವ ನಿನ್ನ ವಶದಲ್ಲಿರುವಂತಹ ಇಡೀ ಜಗತ್ತಿಗೆ ನೀನೇ ಆಧಾರ. ತ್ವಯಿ ತ್ರಿದಿವೇ ಯತ್ ಪ್ರತಿಷ್ಠಿತಂ, ದೇವಲೋಕದಲ್ಲಿರುವುದು ನಿನಗೆ ಸಂಬಂಧಪಟ್ಟದ್ದೇ, ಪಾತಾಳದಲ್ಲಿರುವುದು ನಿನಗೆ ಸಂಬಂಧಪಟ್ಟದ್ದೇ, ಭೂಮಿಯಲ್ಲಿರುವಂತೆ ಸಹಜವಾಗಿ ಅದು ನಿನಗೆ ಸಂಬಂಧಪಟ್ಟಿದ್ದು ನಮ್ಗೆ ಅರ್ಥ ಆಗಿದೆ. ಆದರೆ ನಾವು ನಿನ್ನನ್ನು ಪ್ರಾರ್ಥಿಸುವಂಥದ್ದೇನು ಅಂದರೆ, 3 ಲೋಕಗಳಿಗೂ ಒಡೆಯನಾಗಿ ನೀನು ನೆಲೆಸಿದ್ದಿ, ತಾಯಿಯಂತೆ ಮಕ್ಕಳನ್ನು ಕಾಪಿಡುವ ಶಕ್ತಿಯಾಗಿದ್ದಿ, ನಮಗೆ ಪ್ರಜ್ಞೆಯನ್ನು ಕೊಡು, ನಮಗೆ ಎಚ್ಚರವನ್ನು ಕೊಡು. ದೇಶ ಮುಳುಗ್ತಾ ಇದೆ ಎಂದಾಗ ಸ್ವಲ್ಪ
ಜಾಗೃತಿಯಿಂದ ಕಣ್ಣು ಬಿಡುವ ಶಕ್ತಿ ಬೇಕು ನಮಗೆ. ಅದಿಲ್ಲದೆ ಬೇರೆ ಯಾರಿಂದ ಕೇಳಿದರೂ ಪೂರ್ಣವಾಗಿ ಇಷ್ಟು ಸಿಗುವುದಿಲ್ಲ. ಕೆಲವರು ದುಡ್ಡು ಕೊಡ್ತಾರೆ, ಇನ್ನೊಬ್ಬ ಕಿತ್ಕೊಂಡು ಹೋಗ್ತಾನೆ, ಇನ್ನೊಬ್ಬ ಅಧಿಕಾರ ಕೊಡ್ತಾನೆ, ಮತ್ತೊಬ್ಬ ಕೊಕ್ಕೆ ಹಾಕ್ತಾನೆ, ಇನ್ನೊಬ್ಬ ಇನ್ನೇನು ದಾನ ಕೊಡ್ತಾನೆ, ಕಣ್ಣು ಉರಿದು ಸುಟ್ಟೆ ಹೋಗ್ಬಿಡುತ್ತದು ತಗೊಂಡವನದು. ಹೀಗೆ ಲೋಕದಲ್ಲಿ ಅನರ್ಥ ಆಗುತ್ತೆ. ನೀನು ನನಗೆ ಕೊಡಬೇಕು ಪ್ರಜ್ಞೆಯನ್ನು. ಪ್ರಜ್ಞೆ ಕೊಟ್ಟ ಮೇಲೆ, ಎಚ್ಚರ ಇದ್ದ ಮೇಲೆ ತೊಗೊಂಡೋದ್ರೆ ಅವನೇ ತಂದಿರ್ತಾನೆ. ಬೇರಪ್ಪ ನಿನ್ನ ಕೈದು ಮುಟ್ಟಿದ ಅವನಿಗೆ ನೆಕ್ಸ್ಟ್ ಅಲ್ಲಿ ಬರುತ್ತೆ ಒಂದು ಅವನ ಮನೆಯ ಸಮಸ್ಯೆ ಬಂದಾಗ, ಈರು ಒಂಜಿದು ಎತ್ತದರು, ನೀರು ಇಂಚ ಒಂಜಿ ಮಲ್ದರು ಅಂತ ಶುರು ಮಾಡ್ತಾರೆ. ಶುರು ಮಾಡಿದರೆ ಅವರು ಅಯ್ಯೋ ನಮ್ಮ ಹಿಂದಿನವ್ರು ಹೀಗೆ ಮಾಡಿಬಿಟ್ಟಿದ್ರು, ಹಾಗೆ ಮಾಡಿಬಿಟ್ಟಿದ್ರು, ತಪ್ಪಾಯಿತು ಅಂತ ತಪ್ಪು ಕಾಣಿಕೆ ಕೊಟ್ಟು ಮಠದಲ್ಲಿ ನೀವು ದಯವಿಟ್ಟು ನಮಗೆ ನಮ್ಮ ಬದುಕನ್ನು ಉಳಿಸ್ಲಿಕ್ಕೋಸ್ಕರ ಕಟ್ಟಿಕೊಂಡ ಮನೆಯ ಜಾಗ ಒಂದು ಬಿಟ್ಟುಕೊಡಿ, ಉಳಿದಿದ್ದೆಲ್ಲ ನಿಮಗೆ ಬಿಡ್ತೇವೆ ಅಂತ ಬೊಬ್ಬೆ ಹೊಡೆಯುವ ಪ್ರಜ್ಞೆ ಇವತ್ತಿಗೂ ನಡೀತಾ ಇದೆ. ಆದರೆ ಅದನ್ನು ನಾವು ಶಾಸ್ತ್ರೀಯವಾಗಿ ನಡೆಸಿದರೆ ಆಗ ಬದುಕು ಸುಖವಾಗಿರುತ್ತೆ. ಪ್ರಾಣನ ಅನುಗ್ರಹ ಇದ್ದರೆ ಪ್ರಜ್ಞೆ ಇರುತ್ತೆ. ಪ್ರಜ್ಞೆ ಬಂದರೆ ನಮ್ಮ ಬುದ್ಧಿ ನೆಟ್ಟಗಿರುತ್ತೆ. ಬುದ್ಧಿ ನೆಟ್ಟಗಿದ್ದರೆ ಕಾರ್ಯಭಾರಗಳೆಲ್ಲ ಸಸೂತ್ರವಾಗಿ ನಡೆಯುತ್ತೆ. ಬದುಕಿನ ಎಲ್ಲ ಕ್ರಿಯಾಕಲಾಪಗಳು ಕೂಡ ಅತ್ಯಂತ ಸಸೂತ್ರವಾಗಿ, ಸಾಂಗವಾಗಿ, ಸರಾಗವಾಗಿ ನಡೀಲಿಕ್ಕೆ ಪ್ರಾಣದೇವನ ವಿಶೇಷ ಅನುಗ್ರಹ ಬೇಕು ಅನ್ನೋದನ್ನು ಈ ಸ್ತುತಿ ಅತ್ಯಂತ ಸಮರ್ಪಕವಾಗಿ, ಸುಂದರವಾಗಿ, ಹದವಾಗಿ, ಎಲ್ಲೂ ಕೂಡ ನಿಮ್ಮ ಯೋಚನೆಯಲ್ಲಿ ವಿಕಾರ ಇಲ್ಲದೇ ಇದ್ದರೆ, ಇದ್ದದ್ದನ್ನು ಅರ್ಥ ಮಾಡಿಕೊಳ್ತೇನೆ ಅಂತ ಅನ್ನುವ ಪ್ರಜ್ಞೆ ಇದ್ದರೆ ಅದು ಅವನೇ ಕೊಡಬೇಕು. ಮತ್ತೆ ಪ್ರಜ್ಞೆ ಶುದ್ಧಿಂ ಬುದ್ಧೇ ವಿದಧ್ಯಾತ್ ಅಂತ ಮತ್ತೆ ಪ್ರಾರ್ಥನೆ ಮಾಡಬೇಕಾಗತ್ತೆ. ಬಂದರೆ ಇಲ್ಲಿ ತಿಳಿಯಾದ ಹಸಿದವನಿಗೆ ಪುಷ್ಕಳವಾದ ಗಂಟಲಿನ ತನಕವೂ ತುಂಬುವ ಅನ್ನ ಇದೆ. ಆ ಅನ್ನವನ್ನು ಸ್ವೀಕರಿಸುವ ಅನ್ನದೇವತೆಯಾಗಿ ಪ್ರಾಣ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥಿಸಿ ಈ ಚಿಂತನೆಯನ್ನು ಸಮಾಜದ ನಡುವೆ ಅದು ಸಜ್ಜನರಿಗೆ ದಕ್ಕಲಿ ಅಂತ ಪ್ರಾಯೋಜಿಸಿದವರು ಶ್ರೀಮತಿ ಅಮೃತಾ HM ಅವರು. ಅವರ ಪರಿವಾರ, ಅವರ ಸಮಗ್ರ ಮನೆತನಕ್ಕೆ ಭಗವಂತನ ಪ್ರಾಣದೇವನ ವಿಶೇಷ ಅನುಗ್ರಹ ಲಭ್ಯವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಆ ಮಾತುಗಳಿಂದ ಪ್ರೀತನಾಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಿತಂ ಅಸ್ತು.